ಕಳೆದ 2 ವಾರಗಳಿಂದ ನಾವು ಮಾತೃಭೂಮಿ ಭಾರತ ಈ ಒಂದು ಶೀರ್ಷಿಕೆ ಅಡಿ ನಮ್ಮ ಭಾರತದ ಮಾತೃ ಸ್ವರೂಪವನ್ನ ನಾವು ಚಿಂತನೆ ಮಾಡ್ತಾ ಬಂದೇವಿ. ಅದರ 3ನೇ ಮತ್ತು ಅಂತಿಮ ಭಾಗ ಇವತ್ತು. ಒಂದು ಹಾಡಿನ ಸಾಲು ನಾವಿಲ್ಲಿ ನೋಡ್ತಾ ಇದ್ದೇವೆ. ಸ್ವರ್ಗ ನೆ ಭಿ ಜಿಸ್ ತಪೋವನ ಕಿ ಉತಾರೆ ಆರತಿ ಜಯ ಭಾರತಿ ಜಯ ಭಾರತಿ ಅಂತ. ಅಂದ್ರೆ ಈ ತಾಯಿ ಭಾರತಿಯನ್ನ ಸ್ವತಃ ಸ್ವರ್ಗವೇ ಕೆಳಗೆ ಬಂದು ಈ ಒಂದು ತಪೋವನ, ಇಷ್ಟು ತಪಸ್ವಿಗಳು ಇಲ್ಲಿ ಆಗಿ ಹೋಗಿದ್ದಾರೆ, ಇಷ್ಟು ಋಷಿಮುನಿಗಳ ತಪಸ್ಸು ನಡೆದಿದೆ, ಇಂತಹ ತಪೋವನವನ್ನ ಕಂಡು ಸ್ವರ್ಗನೇ ತಾಯಿ ಭಾರತಿಗೆ ಆರತಿಯನ್ನ ಬೆಳಗಿತು ಅಂತ ಹೇಳ್ತಕ್ಕಂತ ಒಂದು ಮಾತು. ಅಂದ್ರೆ ಇಷ್ಟು ವೈಶಿಷ್ಟ್ಯತೆ ಈ ಭಾರತದಲ್ಲಿ ಅಡಗಿದೆ. ಭಾರತದ ಒಂದು ಭವ್ಯತೆ, ದಿವ್ಯತೆ ಇದನ್ನ ಅರಿತಂತ ಅನೇಕ ಕವಿಗಳಿಗೆ ಇದು ಒಂದು ಕಾವ್ಯಕ್ಕೆ ಸ್ಫೂರ್ತಿಯಾಗಿದೆ. ಅವರಿಂದ ಅದ್ಭುತವಾದಂತಹ ಕಾವ್ಯಗಳು, ಕವನಗಳು, ಹಾಡುಗಳು ಹೊರಹೊಮ್ಮಿದೆ. ನಮ್ಮೆಲ್ಲ ಒಂದು ಕಾವ್ಯ ರಸದಿಂದ ತಾಯಿ ಭಾರತಿಯನ್ನ ಅವರು ಕೊಂಡಾಡಿದ್ದಾರೆ, ಪೂಜಿಸಿದ್ದಾರೆ, ಹೊಗಳಿದ್ದಾರೆ, ಹಾಡಿದ್ದಾರೆ. ಆ ರೀತಿ ಕೆಲವು ಆಯ್ದ ಹಾಡುಗಳು ಅಥವಾ ಕವನಗಳನ್ನ ಇವತ್ತು ನಾವು ನೋಡೋಕೆ ಪ್ರಯತ್ನ ಮಾಡೋಣ. ನಮ್ಮ ದೇಶದ ಏನು ರಾಷ್ಟ್ರಗೀತೆ ಇದೆ ಅದನ್ನ ರಚಿಸಿದಂತ ರವೀಂದ್ರನಾಥ್ ಟ್ಯಾಗೂರರು ಕಳೆದ ಬಾರಿ ಹೇಳಿದಂತೆ ವಂದೇ ಮಾತರಂ ಗೀತೆಯನ್ನ ತುಂಬಾ ಮೆಚ್ಚಿ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಅತ್ಯಂತ ಸುಶ್ರಾವ್ಯವಾಗಿ ಮೊದಲು ಹಾಡಿದವರು ರವೀಂದ್ರನಾಥ್ ಟ್ಯಾಗೂರರೇ. ಅವರು ತಮ್ಮ ಒಂದು ಕವನದಲ್ಲಿ ಭಾರತ ಮಾತೆಯನ್ನ ಹೇಳ್ತಾರೆ. ದೇವಿ ಭುವನ ಮನಮೋಹಿನಿ ನಿರ್ಮಲ ಸೂರ್ಯ ಕರೋಜ್ವಲ ಧರಣಿ ಜನಕ ಜನನಿ ಜನನಿ. ನೀನು ಇಡೀ ಭೂಮಿಯಲ್ಲೇ ಅತ್ಯಂತ ಸುಂದರವಾದಂತವಳು, ಮನಮೋಹಿನಿ, ಮನಸ್ಸನ್ನು ಸೂರೆಗೊಳ್ತಕ್ಕಂಥವಳು ನೀನು ಅಂತ ಹೇಳಿ ತಾಯಿ ಭಾರತಿಯನ್ನ ಅವರು ವರ್ಣನೆ ಮಾಡ್ತಾರೆ. ಮುಂದುವರೆದು ಹೇಳ್ತಾರೆ, ನೀಲ ಸಿಂಧು ಜಲ ದೌತ ಚರಣ ಚಲ ಅನಿಲ ವಿಕಂಪಿತ ಶ್ಯಾಮ ಲಾಂಛನ ಅಂಬರ ಚುಂಬಿತ ಪಾಲ ಹಿಮಾಚಲ ಶುಭ್ರ ತುಷಾರ ಕಿರೀಟಿನಿ. ಅಂದ್ರೆ ಹಿಮಾಲಯದ ಏನು ಶುಭ್ರ ಧವಳ ಬಿಳಿ ಬಣ್ಣದ ಪರ್ವತ ಶ್ರೇಣಿ ಇದೆ, ಅದು ನಿನ್ನ ಕಿರೀಟ. ನೀಲ ಸಿಂಧು ಜಲ ದೌತ ಚರಣಚಲ ಅಂದ್ರೆ ಈ ನೀಲಿ ಸಮುದ್ರ, ಸಿಂಧು ಅಥವಾ ಹಿಂದೂ ಮಹಾಸಾಗರ ಏನಿದೆ ಅದು ನಿನ್ನ ಪಾದವನ್ನ ತೊಳಿತಾ ಇದೆ ಅಂತ. ಪ್ರಥಮ ಪ್ರಭಾತ ಉದಯ ತವ ಗಗನೆ ಪ್ರಥಮ ಸಾಮರವ ತವ ತಪೋವನೆ. ಅಂದ್ರೆ ಪ್ರತಿಯೊಂದರಲ್ಲೂ ಜಗತ್ತಿಗೆ ಪ್ರಪ್ರಥಮವಾಗಿ ಭಾರತ ಒಂದು ಬೆಳಕನ್ನ ಕೊಟ್ಟಿದೆ, ಜಗತ್ತಿಗೆ ದಾರಿ ತೋರಿಸಿರ್ತಕ್ಕಂಥ ಜ್ಞಾನ ಧರ್ಮ ಹಿತ ಕಾರ್ಯಕಾರಿಣಿ ಅಂತ ಹೇಳಿ ತಾಯಿ ಭಾರತಿಯನ್ನ ಅವರು ವರ್ಣನೆ ಮಾಡ್ತಾರೆ. ಅಂದ್ರೆ ಅವರು ಭಾರತದ ಹಿರಿಮೆಯನ್ನ, ಮಹಾನತೆಯನ್ನ ತಮ್ಮ ಕಾವ್ಯದ ಮೂಲಕ ಹೇಳುವ ಸಾಕಷ್ಟು ಕವನಗಳನ್ನ ಬರೆದಿದ್ದಾರೆ. ಅದರಲ್ಲಿ ಇದೊಂದು ತುಂಬಾ ಪ್ರಸಿದ್ಧವಾದದ್ದು. ಅದೇ ರೀತಿ ಕನ್ನಡದ ಒಬ್ಬ ಬಡ ಮೇಷ್ಟ್ರಾಗಿದ್ದಂತಹ ಸಾಲಿ ರಾಮಚಂದ್ರಾಯರು ಗಾಂಧೀಜಿಯವರು ಕರೆಯನ್ನ ಕೊಟ್ಟಾಗ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ತಮ್ಮ ವೃತ್ತಿಯನ್ನ ಅವರು ಅಲ್ಲಿಂದ ತಮ್ಮ ಒಂದು ರಿಸೈನ್ ಮಾಡಿ ರಾಜೀನಾಮೆ ಕೊಟ್ಟು ಅವರು ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಧುಮುಕ್ತಾರೆ. ಆಗ ಗಾಂಧೀಜಿಯವರು ಸ್ವಾತಂತ್ರ್ಯ ಬರುತ್ತೆ, ನಿಮ್ಮೆಲ್ಲ ಏನು ವೃತ್ತಿಯನ್ನ, ವಿದ್ಯಾಭ್ಯಾಸವನ್ನ ತೊರೆದು 1 ವರ್ಷ ದೇಶಕ್ಕೋಸ್ಕರ ಕೊಡಿ ಅಂತ ಕರೆ ಕೊಟ್ಟಾಗ ಬಂದಂತ ಲಕ್ಷಾಂತರ ಜನರ ಪೈಕಿ ಇವರು ಒಬ್ರು. ಅವರು ತಮ್ಮ
ಒಂದು ಮಾತಿನಲ್ಲಿ ತಾಯಿ ಭಾರತೀಯ ಒಂದು ಸೇವೆ ಎಂತ ಸೌಭಾಗ್ಯ ಅಂತ ಹೇಳಿ ಎಷ್ಟು ಸುಂದರವಾಗಿ ವರ್ಣನೆ ಮಾಡ್ತಾರೆ. ಈ ಹಾಡಿನಲ್ಲಿ ನೋಡಿ, ಅವ್ರು ಹೇಳ್ತಾರೆ, ಆವಿನದು ನೊರೆ ಹಾಲನೊಲ್ಲೆನು, ಅಂದ್ರೆ ಆಗ್ತಾನೆ ಕರೆದಿರ್ತಕ್ಕಂತ ಒಂದು ಏನು ಫ್ರೆಶ್ ಆಗಿರ್ತಕ್ಕಂತ ಹಾಲು ಬೇಕಾ ನಿಮಗೆ ಅಂತ ಹೇಳಿದ್ರೆ ಬೇಡ ಅಂತಾರೆ. ದೇವಲೋಕದ ಸುಧೆಯನೊಲ್ಲೆನು, ಅಂದ್ರೆ ದೇವಲೋಕದಿಂದ ತಂದಿರ್ತಕ್ಕಂತ ಒಂದು ಅಮೃತ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಆಸೆ ಏನಂದ್ರೆ ನಾ ಸಾಯ್ಬಾರ್ದು ಅಂತ. ಸಾಯ್ಬಾರ್ದು ಅಂದ್ರೆ ಅಮೃತ ಕುಡಿಬೇಕು ಅಂತ ಹೇಳ್ತಾರೆ. ಆ ರೀತಿಯ ಒಂದು ಅಮೃತ ಇದೆ, ತಗೊಳ್ಳಿ ಅಂತ ಹೇಳಿದ್ರೆ ಬೇಡ ಅಂತ ಇವ್ರು ಹೇಳ್ತಾರೆ. ಯಾಕೆ? ಮುಂದೆ ಹೇಳ್ತಾರೆ, ದೇವಿ ನಿನ್ನಯ ನಾಮದ ಅದ್ಭುತ ರುಚಿಯ ನರಿತಿಹೇನು, ಅಂದ್ರೆ ದೇವಿಯನ್ನೇ ತಾಯಿ ಭಾರತಿಗಳು ಅಂತದ್ದು, ನಿನ್ನ ಒಂದು ಅದ್ಭುತವಾದ ರುಚಿಯನ್ನ ಅರ್ತೀನಿ, ನನ್ಗೇನು ಬೇಡ, ನನ್ಗೆ ಪಾವನಳೆ ನಿನ್ನಂಗ್ರಿ ಕಮಲದ, ಅಂದ್ರೆ ಅತ್ಯಂತ ಪರಮ ಪಾವನೆಯಾದಂತ ನಿನ್ನ ಪಾದ ಕಮಲವನ್ನ ಸೇವೆ ಮಾಡತಕ್ಕಂತ ಒಂದು ಕೃಪೆ ನನಗೆ, ಶ್ರೀವರನ ಕೃಪೆಯಿಂದ ಮತ್ತಿನ್ನೇನು ಬೇಡ ನನಗೆ. ನನಗಿದ್ ಸಿಕ್ಕಿದೆಯಲ್ಲ, ಇದು ತಾಯಿ ಭಾರತಿಯನ್ನ ಸೇವೆ ಮಾಡಕ್ಕೆ, ಇದು ಬಿಟ್ಟು ನನ್ನ ಜೀವನದಲ್ಲಿ ಮತ್ತೇನು ಬೇಡ ನನಗೆ. ನನಗೆ ಒಂದು ಬದುಕಿನಲ್ಲಿ ಶ್ರೀಮಂತಿಕೆ ಬರಬಹುದು ಅಥವಾ ಬಡತನ ಇರಬಹುದು, ಬರಲಿ ಸಿರಿವಂತಿಕೆಯ ಜನುಮವು, ಬರಲಿ ಕಡು ಬಡತನವೂ ಇಲ್ಲವೇ. ಅಕಸ್ಮಾತ್ ಶ್ರೀಮಂತಿಕೆ ಬರ್ದಿಲ್ಲ ನಮ್ಮ ಹಣೆಯಲ್ಲಿ, ಬಡತನವೇ ಇರ್ಬೋದು, ಆದ್ರೆ ನನಗೆ ಯಾವುದೇ ಚಿಂತೆ ಇಲ್ಲ. ಇರದು ಚಿಂತೆಯು ತಾಯೇ ನಿನ್ನ ಉದರದಲ್ಲಿ ಜನಿಸುವುದೇ. ನನ್ನ ಚಿಂತೆ ಅಂದ್ರೆ ನಿನ್ನ ಹೊಟ್ಟೆಲಿ ಹುಟ್ಟಬೇಕಷ್ಟೇ, ಅದು ಬಿಟ್ರೆ ಇನ್ನೇನು ನಂಗೆ ಯೋಚನೆ ಇಲ್ಲ. ಅಂದ್ರೆ ನನ್ನ ಮುಂದಿನ ಜನ್ಮದಲ್ಲಿ ಶ್ರೀಮಂತನಾಗಾರು ಹುಟ್ಟಬಹುದು, ಬಡವನಾಗ ಹುಟ್ಟಬಹುದು, ಆದ್ರೆ ಭಾರತದಲ್ಲಿ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಬೇಕು ಅನ್ನೋದೊಂದೇ ನನ್ನ ಚಿಂತೆ ಇರುವಂತದ್ದು, ಬೇರೆ ಯಾವುದು ಇಲ್ಲ. ಇದಕ್ಕಿಂತ ಪರಮ ಭಾಗ್ಯವು ಎಂಬುದರಿಯೇನೆ ಮರೆಯದಲೆ ಪ್ರತಿ ಜನ್ಮದಲ್ಲಿ, ಬರೀ ಮುಂದಿನ ಜನ್ಮ ಅಲ್ಲ, ಪ್ರತಿ ಜನ್ಮದಲ್ಲಿ ಶ್ರೀಧರನ ದಯೆಯಿಂದೆನಗೆ ನೀಡಲಿ ನಿನ್ನ ಸೇವೆಯನು. ಭಗವಂತನ ಕೇಳ್ಕೊಳ್ಳೋದಂದ್ರೆ ತಾಯಿ ಭಾರತಿಯನ್ನ ಸೇವೆ ಮಾಡ್ತಕ್ಕಂತ ಒಂದು ದಯೆ ನನಗೆ ತೋರಿಸು ಅಂತ ಕೇಳ್ಕೊಳ್ತಾರೆ. ಮುಂದುವರೆದವ್ರು ಹೇಳ್ತಾರೆ, ಊಟ ಮಾಡಕ್ಕೋಸ್ಕರ ನಮ್ಮ ಮುಂದೆ ಅನ್ನ ಇದೆ, ಅನ್ನ ಹಾಳಾಗ್ಬಿಟ್ಟಿದೆ, ಕರಕಲಾಗಿದೆ, ಸೀದೋ ಇದೆ, ಪರವಾಗಿಲ್ಲ. ಬಟ್ಟೆ ಹರಿದೋಗಿದೆ ಅಥವಾ ಮಲಗಕ್ಕೆ ಹಾಸಿಗೆ ಇಲ್ಲ, ಬರೀ ನೆಲ ಇದೆ, ಪರವಾಗಿಲ್ಲ. ನೋಡಿ ಹೇಗೆ ಹೇಳ್ತಾರೆ ಅವರ ಶಬ್ದದಲ್ಲಿ, ಇರಲೆನಗೆ ಕರ ಕನ್ನ ಉಣ್ಣಲು, ಬರಿಯ ನೆಲವಿರಲೆನಗೆ ಮಲಗಲು, ಮಲಗಲು ಬರೀ ನೆಲ ಇರಲಿ, ಹರಕು ಬಟ್ಟೆಗಳೆನ್ನ ಮೈಯನ್ನು ಮುಚ್ಚಲಿರಲೆನಗೆ, ನನ್ ಮೈ ಮುಚ್ಚಕ್ಕೆ ಏನ್ ಬಟ್ಟೆ ಇದೆ ಹರಕಲಾಗಿರ್ಬೋದು, ಮುರುಕು ಗುಡಿಸಲು ಇರಲಿ ವಾಸಕ್ಕೆ, ನನಗೆ ಈ ವಾಸಕ್ಕೋಸ್ಕರ ಒಂದು ದೊಡ್ಡ ಮನೆ ಇಲ್ದೇ ಇರ್ಬೋದು, ಒಂದು ಗುಡಿಸ್ಲೇ ಇರ್ಬೋದು, ಸಿರಿಯ ರಸ ಮತ್ತೇನು ಬೇಡನು, ಮತ್ಯಾವುದೇ ಸಿರಿವಂತಿಕೆ ಬೇಡ, ಭರತ ಭೂಮಿಯೊಳಿರುವುದೇ ಎನಗೊಂದು ಸುಖವಿಹುದು. ಎಂತ ಅದ್ಭುತವಾದಂತಹ ಸ್ಥಾನವನ್ನ ಈ ಒಂದು ಭರತ ಭೂಮಿಯಲ್ಲಿರ್ತಕ್ಕಂಥ ಒಂದು ಅವಕಾಶಕ್ಕಾಗಿ ಅವರು ಹೇಳ್ತಾರೆ. ಧನವು ಬೇಡೆನು ನಾನು ನಾರಾಯಣನೇ ಸನ್ಮಾನವನು, ನನ್ಗೆ ಯಾವುದೇ ಸನ್ಮಾನ ಬೇಡ, ವಿದ್ವಜ್ಜನರ ಸಭೆಯಲ್ಲಿ ಬೇಡೆನ ಕೀರ್ತಿಯನು, ಯಾವುದೇ ನಂಗೆ ಹೊಗಳಿಕೆ ಬೇಡ. ಕನಸು ಮನಸ್ಸನಿಲಿರಲಿ ಕರುಣಾಘನನೆ ಧ್ಯಾನವು ಜನ್ಮಭೂಮಿಯ, ನನ್ನ ಕನಸಿನಲ್ಲಿ ಮನಸ್ಸಿನಲ್ಲಿ ಸದಾ ಜನ್ಮಭೂಮಿಯ ಧ್ಯಾನ ಇರಲಿ ನನಗೆ. ತನುವು ಸವೆಯುತ್ತಲಿರಲಿ ಹಗಲಿರುಳು ಅವಳ ಸೇವೆಯಲ್ಲಿ, ಅಂದ್ರೆ ಈ ತನು ಅಂದ್ರೆ ದೇಹ, ಈ ದೇಹ ಸವಿಬೇಕು ಯಾವ್ದ್ರಲ್ಲಿ ಅಂದ್ರೆ ಹಗಲು ಇರಳು ಅವಳ ಸೇವೆಯಲ್ಲಿ, ಅಂದ್ರೆ ತಾಯಿ ಭಾರತೀಯ ಸೇವೆಯಲ್ಲಿ ಈ ದೇಹ ಸವಿಯಲಿ ಅಂತ. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಇಟ್ ಈಸ್ ಬೆಟರ್ ಟು ವೇರ್ ಔಟ್ ದ್ಯಾನ್ ಟು ರಸ್ಟ್ ಔಟ್ ಅಂತ. ಅಂದ್ರೆ ಸವೆಯೋದು ಪರವಾಗಿಲ್ಲ, ತುಕ್ಕಿಡಿಬಾರದು ಅಂತ ಹೇಳ್ತಾರೆ. ತುಕ್ಕು ಹಿಡಿಯುವ ಮುನ್ನ ತಕ್ಕ ಕೆಲಸವ ಮಾಡು ಅಂತ ಹೇಳ್ತಾರೆ. ಅಂದ್ರೆ ತುಕ್ಕು ಹಿಡಿಯೋದು ಯಾವಾಗ ಅಂದ್ರೆ ಅದು ಏನು ಮಾಡದೆ ಇಟ್ಟಾಗ ತುಕ್ಕು ಹಿಡಿಯುತ್ತೆ, ಉಪಯೋಗಿಸ್ತಾ ಇದ್ರೆ ಸೌದೋಗುತ್ತೆ. ಸವಿಬೇಕು ನಾವು, ತುಕ್ಕಿಡಿಬಾರದು. ಯಾವ್ದಕ್ಕೋಸ್ಕರ ಸವಿಬೇಕು? ತಾಯಿ ಭಾರತೀಯ ಸೇವೆಯಲ್ಲಿ ನಾವು ಸವಿಬೇಕು ಅಂತ. ಈ ರೀತಿ
ಒಬ್ರಿಗಿಂತ ಒಬ್ರು ತಾಯಿ ಭಾರತಿಯನ್ನ ವರ್ಣನೆ ಮಾಡಿರೋದಿರ್ಬೋದು, ಅಥವಾ ಸ್ವತಃ ಅವರು ಸ್ವಾತಂತ್ರ್ಯ ಹೋರಾಟದ ಇರ್ಬೋದು, ದೇಶದ ಕೆಲಸದಲ್ಲಿ ತೊಡಗಿದಾಗ ಅವರ ಭಾವನೆಗಳಿಗೆ ಒಂದು ಶಬ್ದ ರೂಪವನ್ನು ಕೊಟ್ಟಿದ್ದಾರೆ. ಇನ್ನ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರಂತೂ ನಾವು ಕೇಳೋದೇ ಬೇಡ, ಅದ್ಭುತವಾದಂತ ರಸಕವಿ. ಅವ್ರು ಹೇಳ್ತಾರೆ, ಭರತ ಭೂಮಿ ನನ್ನ ತಾಯಿ, ನನ್ನ ಪೊರೆವ ತೊಟ್ಟಿಲು, ಜೀವನವನೇ ದೇವಿಗೆರೆವೆ ಬಿಡುತೆ ಗುಡಿಯ ಕಟ್ಟಲು, ಸಿಂಧು ಯಮುನೆ ದೇವ ಗಂಗೆ ತಪತಿ ಕೃಷ್ಣೆ ಭದ್ರೆ ತುಂಗೆ ಸಲಿಲ ತೀರ್ಥ ಪುಣ್ಯರಂಗೆ. ಇಡೀ ಭಾರತ ಇದು ನನ್ನ ತಾಯಿ, ನನ್ನ ಸಾಕಿರ್ತಕ್ಕಂತ ತೊಟ್ಟಿಲು, ನನ್ನ ನೋಡ್ಕೊಳ್ತಕ್ಕಂತ ಒಂದು ಸ್ಥಾನ ಇದು ಅಂತ ಹೇಳಿ ವರ್ಣನೆ ಮಾಡ್ತಾರೆ. ಇನ್ನೊಂದ್ ಕಡೆ ತುಂಬಾ ಪ್ರಸಿದ್ಧವಾದಂತಹ ಒಂದು ಕವನ, ಅದೆಲ್ಲ ಅವ್ರು ಹೇಳ್ತಾರೆ, ನಮ್ಗೆ ಯಾವ್ದು ಹಿತ? ಅನೇಕರಿಗೆ ಆ ಪ್ರಶ್ನೆ. ಭರತ ಖಂಡದ ಹಿತವೇ ಎನ್ನ ಹಿತ ಎಂದು. ನಮ್ಗೆ ಯಾವ್ದು ಹಿತ ಅಂದ್ರೆ ಭಾರತಕ್ಕೆ ಯಾವ್ದು ಹಿತ ಆಗತ್ತೆ ಅದು ನನ್ಗೆ ಹಿತ, ಉಲ್ಟಾ ಅಲ್ಲ. ನನ್ಗೆ ಯಾವ್ದು ಹಿತನೋ ದೇಶಕ್ಕೆ ಆಗ್ಬೇಕು ಅಂತ ಇಲ್ವಲ್ಲ, ದೇಶಕ್ಕೆ ಒಳ್ಳೇದಾಗೋದೇ ನನಗೆ ಹಿತ. ಅದಾದ್ಮೇಲೆ ನಿಮ್ಮ ಮತ ಯಾವುದು ಅಂತ ಹೇಳಿದ್ರೆ, ಮತ ಅಂತ ಹೇಳಿದ್ರೆ 5 ವರ್ಷಕ್ಕೊಮ್ಮೆ ನಾವು ಎಲೆಕ್ಷನ್ ನಲ್ಲಿ ಹೋಗಿ ನಮ್ಮ ಮತವನ್ನ ಹಾಕ್ತಿವಿ, ಅದು ಮತಾನೆ. ಮತ ಅಂದ್ರೆ ಸಂಸ್ಕೃತದಲ್ಲಿ ಅಭಿಪ್ರಾಯ ಅಂತ, ಅದು ಮತಾನೆ. ಆದ್ರೆ ಇಲ್ಲಿ ಹೇಳ್ತಾ ಇರೋದು ನಮ್ಮ ಅಭಿಪ್ರಾಯ ಯಾವುದು ಅಂದ್ರೆ, ಭರತ ಮಾತೆಯ ಮತವೇ ಎನ್ನ ಮತವೆಂದು. ಅಂದ್ರೆ ಭಾರತಕ್ಕೆ ಒಳ್ಳೇದಾಗ್ತಕ್ಕಂಥದ್ದೇ ನನ್ನ ಅಭಿಪ್ರಾಯ, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಭಾರತಾಂಬೆಯ ಸುತರು ಸೋದರರು ಎಂದು. ಆಕೆ ನಮ್ಮ ತಾಯಿ ಅಂತ ಹೇಳಿದ್ಮೇಲೆ ಇಲ್ಲಿರ್ತಕ್ಕಂಥ ಅಷ್ಟು ಜನ, ಇಲ್ಲಿನ ಸಮಾಜ ನನ್ನ ಸೋದರರೇ. ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಒಂದು ಶಬ್ದವನ್ನು ಬಳಸ್ತಾರೆ, ಈಕ್ವಾಲಿಟಿ ಅಂತೆಲ್ಲ ಹೇಳ್ತಾ ಫ್ರಾಟರ್ನಿಟಿ ಅಂತ ಹೇಳ್ತಾರೆ. ಸೋದರತ್ವ ಅದು ಕಾನೂನಿಂದ ಬರಕ್ ಸಾಧ್ಯ ಇಲ್ಲ, ಅದು ಒಳಗಡೆಯಿಂದ ಬರ್ಬೇಕಾಗಿದೆ. ನಮ್ಮ ಇಡೀ ಭಾರತದ ನಮ್ಮ ಸಮಾಜ ಇದು ನನ್ನ ಸೋದರರು ಅನ್ನುವ ಭಾವನೆ ನಮ್ಮಲ್ಲಿ ಅರಳಬೇಕು. ಅದಾದ್ಮೇಲೆ ಅವ್ರು ಹೇಳ್ತಾರೆ, ಭಾರತಾಂಬೆಯ ಮುಕ್ತಿ ಎನಗೆಂದು, ಆತ್ಮವಚ್ಯುತವೆಂದು ಜನ್ಮಗಳು ಬಹವೆಂದು. ಈ ಆತ್ಮ ಅನ್ನೋದು ಅಚ್ಯುತ ಅಂದ್ರೆ ಅದಕ್ಕೆ ಸಾವಿಲ್ಲ, ಜನ್ಮಗಳು ಬಹವೆಂದು, ಬೇಕಾದಷ್ಟು ಜನ್ಮಗಳು ನಮ್ಗೆ ಆಗೋದಿದೆ. ಮೃತ್ಯು ನಶ್ವರವೆಂದು ಭಾರತಿಗೆ ಜಯವೆಂದು, ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ. ಅಂದ್ರೆ ತಾಯಿ ಭಾರತೀಯ ಒಂದು ಜಯವನ್ನ ಕೋರ್ತಾ ನಮ್ಮ ಜೀವನದಲ್ಲಿ ನಾವು ನುಗ್ಗಿ ಹೋಗ್ಬೇಕು, ಜಗ್ಬಾರ್ದು, ಕುಗ್ಬಾರ್ದು, ಹಿಗ್ಗಿ ನಡೆ ಮುಂದೆ ಅಂತ ಹೇಳಿ ಅವರು ತಮ್ಮ ಒಂದು ಪ್ರಸಿದ್ಧವಾದ ಮಾತಿನಲ್ಲಿ ಹೇಳ್ತಾರೆ. ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾರು ಪರಿಚಯ ಇದೆ ಅವ್ರಿಗೆ ಗೊತ್ತಿರುತ್ತೆ, ಸಾವಿರಾರು ಹಾಡುಗಳು ಆ ರೀತಿ ನಮ್ಗೆ ಸಿಗತ್ತೆ. ಇಲ್ಲಿ ವಿಶೇಷ ಅಂತ ಹೇಳಿದ್ರೆ, ಈ ಹಾಡುಗಳ ಕವಿ ಯಾರು ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ಅವರು ತಮ್ಮ ಭಾವನೆಗಳಿಗೆ ಒಂದು ಶಬ್ದ ರೂಪ ಕೊಟ್ಟಿದ್ದಾರೆ, ಅವ್ರಿಗೆ ಆ ವಿಚಾರ ಮುಖ್ಯ ಆಗಿದೆ, ಅವ್ರ ಹೆಸರು ಮುಖ್ಯ ಅಲ್ಲ. ಹಾಗಾಗಿ ಸಂಘದಲ್ಲಿ ಅನೇಕ ಹಾಡುಗಳು ಬರೆದವರು ಯಾರು ಗೊತ್ತಿಲ್ಲ, ಎಲ್ಲರ ಬಾಯಿನಲ್ಲೂ ಅದು ನಲಿದಾಡ್ತಾ ಇರತ್ತೆ. ಇವತ್ತು ಪ್ರಾರಂಭದಲ್ಲಿ ಹೇಳಿದಂತ ಒಂದು ಅದ್ಭುತ ಹಾಡು ನಾವು ಗಮನಿಸಿರ್ಬೋದು. ಆ ಹಾಡಿನಲ್ಲಿ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ, ಭಾರತ ಅನ್ನುವ ಶಬ್ದ ಇಲ್ಲಿ ಬರೋದೇ ಇಲ್ಲ ಇಡೀ ಹಾಡಿನಲ್ಲಿ. ಒಂದ್ ರೀತಿ ಇಂಡೈರೆಕ್ಟ್ ಆಗಿ ಹೇಳ್ತಕ್ಕಂತ ಒಂದು ಪ್ರಯೋಗ ಇಲ್ಲಿ ಮಾಡಿದ್ದಾರೆ. ಯಾವ ನೆಲದ ಗಂಧಗಾಳಿ ಮಣ್ಣ ಕಂಪು ತೀಡಿತೋ, ಯಾವ ಧರೆಗೆ ವರ್ಷಧಾರೆ ಫಲಿಸಿ ಚಿಗುರು ತಂದಿತೋ, ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ ಅಂತ ಪ್ರತಿ ಚರಣದ ಕಡೆಯಲ್ಲಿ ಈ ಒಂದು ಹೇಳ್ತಾರೆ. ಯಾವುದು ನನ್ನ ಜನ್ಮಭೂಮಿ ಅಂತ ಹೇಳಿ ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಬಾನಿನಿಂದ ಇಳಿದ ಗಂಗೆ, ದೇವಲೋಕದಿಂದ ಬಂದಿರತಕ್ಕಂತ ಗಂಗೆ ಎಲ್ಲಿ ಹರಿದ್ಲೋಳು ಅಂತ ಕೇಳಿದ್ರೆ ಅದು ಉತ್ತರ ಭಾರತನೇ, ಹೇಳ್ಬೇಕಾಗಿಲ್ಲ. ಭಗೀರಥ ತನ್ನ ಒಂದು ಸತತ ಪ್ರಯತ್ನದಿಂದ ದೇವಗಂಗೆಯನ್ನ ಭೂಮಿಗೆ ತರ್ತಾನೆ. ಭಾರತದ ಹಿಮಾಲಯದ ಗಂಗೋತ್ರಿಯಲ್ಲಿ ಆಕೆ ಪ್ರವೇಶ ಮಾಡ್ತಾಳೆ. ಹಾಗಾಗಿ ಯಾವ ನೆಲದಲ್ಲಿ ಹರಿದಳೋ ಅವಳು ಹರಿದಿದ್ದು ಭಾರತದಲ್ಲೇ.
ತೇಗ ಗಂಧ ತರುಗಳೆಲ್ಲ ಯಾವ ಬನದಿ ಅರಳಿತೋ, ಹಿಮದ ಗಿರಿಯ ಧವಳ ಮಾಲೆ ಯಾರ ಕೊರಳ ಬಳಸಿತೋ. ಅಂದ್ರೆ ಹಿಮಾಲಯ ಅನ್ನುವ ಒಂದು ಧವಳ, ಒಂದು ಬಿಳಿ ಹಾರ ಯಾರಿಗೆ ಅದನ್ನ ಯಾರ ಕೊರಳಿಗೆ ಹಾಕಿದೆ ಅಂದ್ರೆ ಭಾರತ ಮಾತೆಗೆ ಹಾಕಿದೆ. ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ. ಋಷಿಯ ಕೊನೆಯು ಶ್ರುತಿಯು ಆಗಿ ಎಲ್ಲಿ ಬೆಳಕು ಹೊಮ್ಮಿತೋ, ಉಷೆಯು ಉದಿಸಿ ಬಂದ ಹಾಗೆ ಎಲ್ಲಿ ಹೊಸತು ಮೂಡಿತೋ, ಭಿನ್ನ ಭಿನ್ನ ಹೃದಯದಲ್ಲೇ ಏಕಸೂತ್ರ ಜನಿಸಿತೋ. ಅಂದ್ರೆ ಇಡೀ ಭಾರತದ ಒಂದು ಋಷಿ ಪರಂಪರೆಯಲ್ಲಿ ಸ್ಮರಿಸ್ಕೊಳ್ತಾರೆ. ವೇದ ಉಪನಿಷತ್ತುಗಳು ಇಡೀ ಜಗತ್ತಿಗೆ, ಮನುಕುಲಕ್ಕೆ ಬೆಳಕು ನೀಡಿದೆ. ಅದು ಎಲ್ಲಿ ಹೊಮ್ಮಿತು ಅಂದ್ರೆ ಈ ನೆಲದಿಂದಲೇ. ದಾಸ ಶರಣರಾದಿಯಾಗಿ ಪಂಥರಾಗಿ ಸಂದರೋ, ಅದೆಷ್ಟು ದಾಸರು ಶರಣರು, ಅನೇಕ ಪಂಥಗಳು ಇಲ್ಲಿ ಸಾಗಿದೆ. ರಾಮಕೃಷ್ಣ ಬುದ್ಧ ಸಿದ್ಧ ಮಹಿಮರಾಗಿ ಬೆಳೆದರು, ಗೀತೆಯ ನುಡಿ ಬದುಕಿನಲ್ಲಿ ಏಕ ಮಂತ್ರ ಮೂಡಿತು. ಅಂದ್ರೆ ಈ ಭಗವದ್ಗೀತೆ ಏನು ಬದುಕಿನಲ್ಲಿ ಒಂದು ಏನು ಯೋಗ ಅಂತ ಹೇಳ್ತಾರೆ, ಅದನ್ನ ಕೊಟ್ಟಂತ ಭಗವದ್ಗೀತೆ ಎಲ್ಲಿ ಮೂಡಿದ್ದು? ಇದೇ ಭಾರತದಲ್ಲಿ. ಅದೇ ಎನ್ನ ಜನ್ಮಭೂಮಿ, ಅದೇ ಎನ್ನ ಪುಣ್ಯಭೂಮಿ ಅಂತ ಹೇಳ್ತಕ್ಕಂತ ಒಂದು ಹಾಡು. ಇನ್ನು ಅನೇಕ ಹಾಡುಗಳಿದೆ, ಒಂದೆರಡು ಮೂರು ಮಾತ್ರ ನಾನು ಆಯ್ಕೆ ಮಾಡಿದ್ದೀನಿ. ಮತ್ತೊಂದು ತುಂಬಾ ಅದ್ಭುತವಾದಂತಹ ಹಾಡಿದೆ. ಈ ಹಾಡಿನಲ್ಲಿ ಧರೆಗವತರಿಸಿದೆ ಸ್ವರ್ಗದ ಸ್ಪರ್ಧಿಯು. ಧರೆ ಭೂಮಿಗೆ ಅವತರಿಸಿದೆಯಂತೆ. ಏನಿದು ಅಂದ್ರೆ ಇದು ಸ್ವರ್ಗದ ಸ್ಪರ್ಧಿ, ಸ್ವರ್ಗಕ್ಕೆ ಒಂದು ಕಾಂಪಿಟೇಟರ್. ಯಾವ್ದದು ಅಂದ್ರೆ ನಮ್ಮದೇ ಸುಂದರ ತಾಯಿ ನೆಲವು, ನಮ್ಮೀ ತಾಯಿ ನೆಲವು. ಇಷ್ಟು ಸುಂದರವಾಗಿದೆ. ಅಂತಹ ಒಂದು ಸ್ವರ್ಗಕ್ಕೆ ಸ್ಪರ್ಧಿ ಆಗ್ತಕ್ಕಂತ ಈಕೆ, ನಿನ್ನ ಮಹಿಮೆ ದೇವಿ ನಿನ್ನಯ ಸೊಬಗಿನ ಮಹಿಮೆಯ ಬಣ್ಣಿಸಲು ಅಸದಳವು. ಅಂದ್ರೆ ಇದನ್ನ ನಿನ್ನ ಬಣ್ಣಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಈ ಕವಿ ಹೇಳ್ತಾರೆ. ಆಮೇಲೆ ಇನ್ನು ಕೆಲವು ಚರಣಗಳಲ್ಲಿ ಅವಳ ವರ್ಣನೆ ಮಾಡ್ತಾರೆ. ಅಂದ್ರೆ ಹಿಮಾಲಯ ನಿನ್ನ ಮುಕುಟದ ಮೆರಗು, ಕಾಲ್ ತೊಳೆಯುತ್ತಲಿದೆ ಜಲದಿಯ ಬುರುಗು. ಅಂದ್ರೆ ಭಾರತ ಮಾತೆ ಕಾಲನ್ನ ಸಮುದ್ರ ತೊಳಿತಾ ಇದೆ. ಗಂಗಾ ಬಯಲಿದು ಹಸಿರಿನ ಸೆರಗು, ಕಣಕಣ ಮಂಗಲವು, ಕಾಶ್ಮೀರದಲ್ಲಿ ಸುರಿಯುವುದು ತುಹಿನ. ನೋಡಿ, ಭಾರತದ ವೈಶಿಷ್ಟ್ಯ ಅಂತ ಹೇಳಿದ್ರೆ ಇಲ್ಲಿ ಕಾಶ್ಮೀರವೂ ಇದೆ, ಹಿಮವ ಸುರಿತಕ್ಕಂತ ಜಾಗ. ಅತ್ಯಂತ ಮರುಭೂಮಿಯಾದಂತ ರಾಜಸ್ಥಾನವೂ ಇದೆ, ರಾಜಸ್ಥಾನದ ಮರಳುಗಾಡು ಇದೆ. ಮಲಯಾಚಲದಲ್ಲಿ ಗಂಧದ ಪವನ, ವಿಧ ವಿಧ ಹೂಫಲವು, ವೈವಿಧ್ಯಮಯವಾಗಿರತಕ್ಕಂಥ ದೇಶ. ಹಲವು ಭಾಷೆ ನುಡಿ ಲಿಪಿಗಳ ತೋಟ, ವಿವಿಧ ಪಂಥ ಮತಗಳ ರಸದೂಟ, ಕಾಣಲು ಕಾಮನ ಬಿಲ್ಲಿನ ನೋಟ. ಕಾಮನ ಬಿಲ್ ತರ ಇಷ್ಟು ವೈವಿಧ್ಯಮಯವಾಗಿರ್ತಕ್ಕಂಥ ಮತ ಪಂಥಗಳು, ಭಾಷೆಗಳು, ನುಡಿಗಳು, ಲಿಪಿಗಳು, ಬಗೆ ಬಗೆ ಸಂಕುಲವು ನಮ್ಮೀ ತಾಯಿ ನೆಲವು. ಪುಣ್ಯವಂತರಿಗೆ ಇದುವೇ ನಾಕ. ನಾಕ ಅಂದ್ರೆ ಸ್ವರ್ಗ. ಅಂದ್ರೆ ಪುಣ್ಯವಂತರಿಗೆ ಇದೊಂದು ಸ್ವರ್ಗದ ರೀತಿ. ಖಳರಿಗೆ ಆಗಿದೆ ಶಿವನ ಪಿನಾಕ, ಶರಣಾಗತರಿಗೆ ಅಭಯದಾಯಕ, ಯುಗ ಯುಗದಿ ನಿಲುವು. ನಮ್ಮ ದೇಶದ ನಿಲುವು ಹೇಗಿದೆ? ಗಂಗೆ ತುಂಗೆಯರ ಅಮೃತ ಸ್ತನ್ಯ, ಕುಡಿಸುತ್ತ ಮಾಡಿದೆ ಜೀವನ ಧನ್ಯ, ಮುಡುಪಿದು ಬದುಕು ನಿನಗೆ ಅನನ್ಯ, ಕ್ಷಣ ಕ್ಷಣ ಬಲ ಚಲವು. ಹೀಗೆ ಒಂದಾದ್ಮೇಲೆ ಒಂದು ಹಾಡು ಈ ರೀತಿಯ ಒಂದು ಭಾವನೆಯನ್ನ ಉಪ್ಪಿಸ್ತಕ್ಕಂತ ಕೆಲಸವನ್ನ ಮಾಡುತ್ತೆ. ಈ ರೀತಿಯ ಭಾವನೆ ಇದು ಕೇವಲ ಪದ್ಯಗಳಲ್ಲಿ, ಹಾಡುಗಳಲ್ಲಿ ಅಲ್ಲ, ಪ್ರತಿಯೊಬ್ಬ ಭಾರತೀಯ ವ್ಯಕ್ತಿಯಲ್ಲಿ ಇದೆ ಅನ್ನಕ್ಕೆ ಒಂದು ಉದಾಹರಣೆ. ಈಗ ಒಂದು 25 ವರ್ಷಗಳ ಮುಂಚೆ, ಅಂದ್ರೆ 1999ನೇ ಇಸ್ವಿಯಲ್ಲಿ ನಮ್ಮ ದೇಶದ ಮೇಲೆ ಮೋಸದಿಂದ ಒಂದು ಯಾರಿಗೂ ತಿಳಿದೇ ಇರೋ ಸಮಯದಲ್ಲಿ ಗುಟ್ಟಾಗಿ ಪಾಕಿಸ್ತಾನ ಆಕ್ರಮಣ ಮಾಡುತ್ತೆ. ಆಗ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಕಿಸ್ತಾನದೊಂದಿಗೆ ಒಂದು ಸ್ನೇಹ ಹಸ್ತವನ್ನ ಚಾಚ್ತಾರೆ. ಆಗಿನ ಅಲ್ಲಿನ ಪ್ರಧಾನಮಂತ್ರಿ ನವಾಜ್ ಶರೀಫ್ ಅವರು ಕೂಡ ಹೌದು ಶಾಂತಿಯನ್ನ ಮಾಡೋಣ ಅಂತ ಹೇಳಿ ಇಬ್ರು ಒಪ್ಪಂದ ಮಾಡ್ಕೊಳ್ತಾರೆ. ಭಾರತದಿಂದ ಲಾಹೋರ್ಗೆ ಒಂದು ಬಸ್ ಅನ್ನ ಬಿಡ್ತಾರೆ. ಅದರಲ್ಲಿ ಸ್ವತಃ ಪ್ರಧಾನಮಂತ್ರಿಗಳು ಪ್ರಯಾಣ ಮಾಡಿ ಲಾಹೋರ್ಗೆ ಹೋಗಿ ಇಬ್ರು
ಕೈ ಕೊಡ್ತಾರೆ. ಇಬ್ರು ಒಬ್ರಿಗೊಬ್ರು ವಿಶ್ವಾಸ ಕೊಡೋ ರೀತಿ ಹಸ್ತಲಾಘವ ಮಾಡ್ತಾರೆ. ಆಗ ನವಾಜ್ ಶರೀಫ್ ಹೇಳ್ತಾರೆ, ಜಂಗ್ನ ಹೋನೆ ದೇಂಗೆ ಅಂತ. ಇದು ನಡೆದಿದ್ದು 1999ನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ನಡೆದಂತ ಮಾತಿದು. ಜಂಗ್ ನ ಹೋನೆ ದೇಂಗೆ ಅಂತ, ಅಂದ್ರೆ ಯುದ್ಧ ಆಗಲು ಬಿಡಲ್ಲ ಅಂತ. ಅವ್ರು ಇಲ್ಲಿ ಹೇಳ್ತಾ ಇರ್ಬೇಕಾದ್ರೆ ಆಗ್ಲೇ ಅವರ ಮಿಲಿಟರಿಯ ಜನರಲ್ ಆಗಿದ್ದಂತ ಪರ್ವೇಜ್ ಮುಷರಫ್ ನಮ್ಮ ಭಾರತದೊಳಗಡೆ ಪ್ರವೇಶ ಮಾಡಿ ಆಗಿತ್ತು. ಹಿಂಗ್ ಪ್ರವೇಶ ಮಾಡಿದ್ರು ಅಂದ್ರೆ ಆ ಹಿಮಾಲಯದ ಈ ಒಂದು ಗಡಿ ಪ್ರದೇಶದಲ್ಲಿ ಯಾವ ರೀತಿಯ ಚಳಿ ಇರುತ್ತೆ ಅಂದ್ರೆ -30, -40 ತನಕ ಹೊಡೋಗುತ್ತೆ. ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸಾಮಾನ್ಯವಾಗಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಸೈನಿಕರು ಅಲ್ಲಿರ್ತಕ್ಕಂಥ ಬಂಕರ್ಗಳಲ್ಲಿ ಏನಿರ್ತಾರೆ ಅಲ್ಲಿಂದ ಅವ್ರು ಹಿಂದೆ ಸರಿತಾರೆ. ಅವ್ರ ಕಡೆ ಪಾಕಿಸ್ತಾನದ ಸೈನಿಕರು ಕೂಡ ಹಿಂದೆ ಸರಿತಾರೆ. ಒಂದು 6 ತಿಂಗಳುಗಳ ಕಾಲ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆ. ಮತ್ತೆ ಮೇ ಜೂನ್ ನಂತರ ಸ್ವಲ್ಪ ಹಿಮ ಕಡಿಮೆ ಆದ್ಮೇಲೆ, ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಆದ್ಮೇಲೆ ವಾಪಸ್ ನಮ್ಮ ಭಾರತೀಯ ಸೈನಿಕರು ಅಲ್ಲಿ ಕಾಯಕ್ಕೋಸ್ಕರ ಬರ್ತಾರೆ, ಅವರು ಬರ್ತಾರೆ. ಒಂದು ರೀತಿ ಅಲಿಖಿತ ನಿಯಮ ಅನೇಕ ವರ್ಷಗಳಿಂದ ನಡ್ಕೊಂಡ್ ಬಂದಿತ್ತು. ಆದ್ರೆ ಆ ವರ್ಷ 98ನೇ ಇಸ್ವಿ ಡಿಸೆಂಬರ್ ನಲ್ಲಿ ನಮ್ಮ ಸೈನಿಕರು ವಾಪಸ್ ಬಂದಿದ್ದಾರೆ. ಆ ಸಮಯದಲ್ಲಿ ಪರ್ವೇಜ್ ಮುಷರಫ್ ಪಾಕಿಸ್ತಾನಿ ಸೈನಿಕರನ್ನ ಗುಟ್ಟಾಗಿ ಒಳಗೆ ಪ್ರವೇಶ ಮಾಡಿಸಿರ್ತಾರೆ. ಅಂದ್ರೆ ಅದಾದ ನಂತರ ಸಮಯದಲ್ಲಿ ಇಲ್ಲಿ ಸಾಧಾರಣ ಒಂದು ಮೇ ತಿಂಗಳ ಪ್ರಾರಂಭದಲ್ಲಿ ಅಲ್ಲಿ ಯಾರೋ ಬಂದು ಸೇರ್ಕೊಂಡಿದ್ದಾರೆ ಎನ್ನುವ ಒಂದು ಸುದ್ದಿ ಅಲ್ಲಿ ಕುರಿ ಕಾಯೋರ್ ಮೂಲಕ ಇದು ತಲುಪ್ತಾ ಇದ್ದಂಗೆ ಮೇಜರ್ ಸೌರವ್ ಕಾಲಿಯಾ ನೇತೃತ್ವದಲ್ಲಿ 6 ಜನ ಸೈನಿಕರನ್ನ ಕಳಿಸ್ಕೊಡ್ತಾರೆ, ಹೋಗಿ ನೋಡ್ಕೊಂಡು ಬನ್ನಿ ಅಂತ. ಅವರು ವಾಪಸ್ಸೇ ಬರಲ್ಲ. ಅದಾಗಿ ಒಂದು 2 ವಾರದ ನಂತರ ಅವರ ಛಿದ್ರವಾಗಿರ್ತಕ್ಕಂಥ ದೇಹಗಳು ವಾಪಸ್ ಬರುತ್ತೆ. ಮೇಜರ್ ಸೌರವ್ ಕಾಲಿಯಾ ಜೊತೆಗೆ ಒಟ್ಟು 6 ಜನರ ದೇಹವನ್ನ ಅದು ಮಿಟಿಲಿಯೇಟೆಡ್ ಅಂತ ಹೇಳ್ತಾರಲ್ಲ, ಆ ರೀತಿ ವಿಚಿತ್ರವಾಗಿ ಹಿಂಸೆ ಕೊಟ್ಟಿರ್ತಕ್ಕಂಥ ದೇಹ. ಆ ದೇಹವನ್ನ ನೋಡಿದಾಗ ಗೊತ್ತಾಗತ್ತೆ ಅವ್ರಿಗೆ ತುಂಬಾ ಕೆಟ್ಟದಾಗಿ ಅವ್ರಿಗೆ ಹಿಂಸೆ ಕೊಟ್ಟಿದ್ದಾರೆ, ಸುಮ್ಮನೆ ಸಾಯಿಸಿಲ್ಲ. ಅವರ ಕಣ್ಣಿಗೆ ಏನೋ ಕಾದಿದ್ದು ಏನೋ ಚುಚ್ಚಿದಂಗಿರುತ್ತೆ, ಕಿವಿಯೊಳಗಡೆ ಚುಚ್ಚಿದ್ದಾರೆ ಕಾದಿದ್ದು, ಸಿಗರೆಟ್ ನ ಚುಚ್ಚಿದ್ದಾರೆ, ಅವ್ರ ಮರ್ಮಾಂಗಗಳನ್ನೇ ಕತ್ತರಿಸಾಕಿದ್ದಾರೆ. ಈ ರೀತಿ ಅಂದ್ರೆ ಒಂದು ಸೆರೆ ಸಿಕ್ಕ ಸೈನಿಕರಿಗೆ ದೈಹಿಕ ಮಾನಸಿಕ ಹಿಂಸೆ ಕೊಡಬಾರದು ಅನ್ನುವ ಎಲ್ಲಾ ಹಿಂದಿನ ಒಪ್ಪಂದಗಳನ್ನ ಗಾಳಿಗೆ ತೂರಿ ಪಾಕಿಸ್ತಾನ ತನ್ನ ಈ ಕೆಟ್ಟ ಆಟವನ್ನ ಆಡಿತ್ತು. ಆಗ ತಕ್ಷಣ ನಮ್ಮ ಭಾರತದ ಸೈನ್ಯ ಆಪರೇಷನ್ ವಿಜಯ್ ಅದನ್ನ ಅವರು ಪ್ರಾರಂಭ ಮಾಡ್ತಾರೆ. ಮೊದಲು ಯಾರು ಬಂದಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ ಅಂತ ಒಂದು ಪ್ರಯತ್ನ ಮಾಡ್ತಾರೆ. ಆದ್ರೆ ತುಂಬಾ ಕಷ್ಟ. ಯಾಕೆಂದ್ರೆ ಪರ್ವತದ ಮೇಲ್ಗಡೆ ಬಂಕರ್ಗಳಲ್ಲಿ ಅವ್ರು ಸೇರ್ಕೊಂಡಿದ್ದಾರೆ, ನಮ್ಮವ್ರು ಕೆಳಗಡೆ ಇದ್ದಾರೆ. ಯಾವಾಗ್ಲೂ ಮೇಲ್ಗಡೆ ಇದ್ದವ್ರಿಗೆ ಅಡ್ವಾಂಟೇಜ್, ಕೆಳಗಡೆ ಇದ್ದವ್ರಿಗೆ ತುಂಬಾ ಕಷ್ಟ. ಜೊತೆಗೆ ಪಾಕಿಸ್ತಾನಕ್ಕೆ ಅಮೆರಿಕ ಬೆಂಬಲದಿಂದ ಎಲ್ಲ ಆಧುನಿಕ ಶಸ್ತ್ರಾಸ್ತ್ರಗಳು ಇರುತ್ತೆ. ಭಾರತದ ಸೈನ್ಯದಲ್ಲಿ ತುಂಬಾ 25-30 ವರ್ಷದಿಂದ ಏನು ಅಪ್ಡೇಟೇ ಆಗಿರಲ್ಲ, ಎಲ್ಲ ಹಳೆ ಕಾಲದ ಗನ್ಗಳಿರುತ್ತೆ. ಅವ್ರ ಹತ್ರ ಆ ಚಳಿಗೆ ಹಾಕೊಳ್ತಕ್ಕಂತ ಯೋಗ್ಯವಾದಂತ ಸ್ವೆಟರ್ಸ್ ಇರುತ್ತೆ, ತುಂಬಾ ತೆಳ್ಳಗಿರುತ್ತೆ, ಆದ್ರೆ ಥರ್ಮಲ್ ವೇರ್ ತರ ಇರುತ್ತೆ. ಭಾರತೀಯರ ಹತ್ರ ಹಳೆ ಕಾಲದ ಪರ್ಕಾ ಸ್ವೆಟರ್ ಅಂತ, ತುಂಬಾ ತೂಕ. ಈ ರೀತಿ ಅದು ಆಯುಧ ಆಗಿರ್ಲಿ, ಸಲಕರಣೆಗಳಾಗಿರ್ಲಿ, ಅವರ ಸ್ವೆಟರ್ ಇರ್ಬೋದು, ಗಾಗಲ್ಸ್, ಅವ್ರಿಗೆ ಮಂಜಿನಲ್ಲಿ ಹಾಕೊಳ್ತಕ್ಕಂತ ಯೋಗ್ಯವಾದಂತ ಒಂದು ಗಾಗಲ್ಸ್ ಇರುತ್ತೆ. ಆದ್ರೆ ನಮ್ಮ ಹತ್ರ ಎಲ್ಲಾ ಸೈನಿಕರಿಗೆ ಆತರ ಸಿಕ್ಕೇ ಇರಲ್ಲ. ಎಲ್ಲಾ ದೃಷ್ಟಿಯಲ್ಲೂ ಅವ್ರಿಗೆ ಅನುಕೂಲ ಇರುತ್ತೆ. ನಮ್ಮವ್ರು ಏನಾದ್ರು ಹೋಗೋದ್ರೆ ಅವ್ರ ಮೇಲಿಂದ ಶೂಟ್ ಮಾಡ್ಬೋದು, ಕಾಣಿಸ್ತಾ ಇರುತ್ತೆ, ನಮ್ಗೆ ಅವ್ರು ಕಾಣಿಸ್ತಾ ಇಲ್ಲ. ಈ ರೀತಿಯ ಒಂದು ಚಾಲೆಂಜಿಂಗ್ ಪರಿಸ್ಥಿತಿ. ಆಗ ನಮ್ಮ ಸೈನಿಕರು ಮುನ್ನುಗ್ತಾರೆ. ನಮ್ಮ ತಾಯಿ ಭಾರತೀಯ ಈ ಭೂ ಪ್ರದೇಶವನ್ನ ಶತ್ರುಗಳಿಂದ ನಾವು ವಿಮೋಚನೆ ಮಾಡ್ತೀವಿ ಅಂತ ಹೋಗ್ತಾರೆ. ಯಾವ ರೀತಿ ಅದ್ಭುತವಾಗಿ ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ,
ಅವ್ರ ಹೋರಾಟ ನೋಡಿ ಪಾಕಿಸ್ತಾನದವರೇ ದಂಗಾಗ್ಬಿಡ್ತಾರೆ. ಎಲ್ಲಿಂದ ಬರುತ್ತೆ ಇವ್ರಿಗೆ ಆ ರೀತಿಯ ಶಕ್ತಿ? ಒಬ್ರಿಗಿಂತ ಒಬ್ರು ಅವರು ಆಕ್ರಮಣ ಮಾಡಿದಂತ ಒಂದೊಂದು ಪರ್ವತವನ್ನ ಏನು ವಶಪಡಿಸ್ಕೊಂಡಿದ್ದು ದೊಡ್ಡ ಒಂದು ರೋಮಾಂಚಕವಾದಂತ ಕಥೆ. ಅದು ಟೈಗರ್ ಹಿಲ್ಸ್ ಇರ್ಬೋದು, ಡ್ರಾಸ್ ಸೆಕ್ಟರ್ ಇರ್ಬೋದು, ಎಲ್ಲಾ ಸ್ಥಾನಗಳನ್ನ ನಮ್ಮ ಸೈನಿಕರು ಹೋರಾಟ ಮಾಡ್ತಾ ಅನೇಕರ ಬಲಿದಾನ ಆಗುತ್ತೆ. ಒಬ್ಬ ಮೇಜರ್ ರಾಜೇಶ್ ಅಧಿಕಾರಿ ಅಂತ ಹೇಳಿ ಅವನು ಒಂದು ಟೋಲೋಲಿಂಗ್ ಶಿಖರ ಅಲ್ಲಿ ರಾತ್ರಿ ಇವ್ರು ಆಕ್ರಮಣ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ತಯಾರಿ ಮಾಡ್ಕೊಳ್ತಾ ಇರ್ತಾರೆ. ಆಗ ಅವನ ಹೆಂಡತಿಯಿಂದ ಪತ್ರ ಬರುತ್ತೆ. ಮದುವೆ ಆಗಿ 10 ತಿಂಗಳಾಗಿರುತ್ತೆ. ಉತ್ತರಾಂಚಲ್ನ ನೈನಿತಾಲ್ನ ಸ್ಥಳದಿಂದ ಬಂದಂತ ಒಬ್ಬ ಸೈನಿಕ. ಅವನ ಮದುವೆ ಆಗಿ 10 ತಿಂಗಳಾಗಿದೆ. ಅವಳ ಹೆಂಡತಿ ಪತ್ರ ಬರೆದಿದ್ದಾಳೆ. ಇವನಿಲ್ಲಿ ತುಂಬಾ ಒಂದು ಗಹನವಾದಂತ ತಯಾರಿಯಲ್ಲಿದ್ದಾನೆ. ಅವನು ಆ ಪತ್ರವನ್ನ ತಗೊಂಡು ತನ್ನ ಜೇಬ್ನಲ್ಲಿ ಇಟ್ಕೊಂಡು ತನ್ನ ಸೈನಿಕರು ಹೇಳ್ತಾರೆ, ನಾಳೆ ಹೋಗೋಣ, ಆಮೇಲೆ ಮೊದಲು ಈಗ ತಯಾರಿ ಮಾಡಕು ಅಂತ ಹೇಳಿ ಆ ಮ್ಯಾಪ್ ಇಟ್ಕೊಂಡೆಲ್ಲ ಪ್ಲಾನ್ ಮಾಡ್ತಾರೆ. ಇವರು ನುಗ್ತಾರೆ. ರಾತ್ರಿ ಯುದ್ಧ ನಡೆಯುತ್ತೆ. ಬೆಳಗಾಗೋಷ್ಟೊತ್ತಿಗೆ ಆ ಒಂದು ಪರ್ಟಿಕ್ಯುಲರ್ ಪೀಕ್ ಅದನ್ನ ಇವರು ವಶಪಡಿಸ್ಕೊಂಡಿರ್ತಾರೆ, ಶತ್ರುವಿನಿಂದ ಮುಕ್ತ ಮಾಡಿರ್ತಾರೆ. ಆದ್ರೆ ಈ ಮೇಜರ್ ರಾಜೇಶ್ ಅಧಿಕಾರಿಯ ಬಲಿದಾನ ಆಗಿರುತ್ತೆ. ಅವನ ದೇಹ ಅವನ ಮನೆಗೆ ಬರುತ್ತೆ. ಮನೆಗೆ ಬಂದ್ರೆ ಅವ್ರ ಹೆಂಡತಿಗೆ ತುಂಬಾ ದುಃಖ ಆಗುತ್ತೆ. ಮದುವೆ ಆಗಿ 1 ವರ್ಷನೂ ಆಗಿಲ್ಲ. ಗಂಡ ಯುದ್ಧಕ್ಕೆ ಅಂತ ಹೋದ, ಡ್ಯೂಟಿಗೆ ಅಂತ ಹೋದವನು ಶವವಾಗಿ ಮನೆಗೆ ಬಂದಿಯಾನೆ. ಹೇಗಿರ್ಬೇಕು ಪರಿಸ್ಥಿತಿ? ಆಗ ಅವಳು ಅವನ ದೇಹದ ಪಕ್ಕ ಅವಳು ಅಳ್ತಾ ಇದ್ದಾಳೆ. ಅಳ್ತಾ ಇರ್ಬೇಕಾದ್ರೆ ಏನೋ ಕಾಣಿಸುತ್ತೆ. ನೋಡಿದ್ರೆ ಇವಳು ಕಳಿಸಿದಂತ ಪತ್ರ ಸುರಕ್ಷಿತವಾಗಿ ಅವನ ಜೇಬ್ನಲ್ಲಿ ಹಾಗೆ ಇರುತ್ತೆ. ಅವನು ನಾಳೆ ಇದನ್ನ ಓದ್ತೀನಿ ಅಂತ ಹೇಳಿ ಜೇಬಲ್ಲಿ ಇಟ್ಕೊಂಡ. ಅವನ ಬದುಕಿನಲ್ಲಿ ನಾಳೆ ಬರಲೇ ಇಲ್ಲ. ನಿಮ್ಮೆಲ್ಲರ ನಾಳೆಗಾಗಿ ಅವನು ಬಲಿದಾನ ಮಾಡಿದ್ದ. ಈ ರೀತಿ ಒಂದಲ್ಲ ಎರಡಲ್ಲ ನೂರಾರು ಜನರ ಒಂದು ಹೋರಾಟ ಗಾಥೆಯನ್ನ ನಾವು ನೋಡ್ತೀವಿ. ಅವರೆಲ್ಲರ ಒಂದು ಮನಸ್ಸಿನಲ್ಲಿದ್ದಂತ, ಹೃದಯದಲ್ಲಿದ್ದಂತ ಏಕಮಾತ್ರ ಒಂದು ಗುರಿ ಅಂದ್ರೆ ನಮ್ಮ ತಾಯಿ ಭಾರತೀಯ ಸಂಬಂಧಪಟ್ಟಂತ ಇಂಚಿಂಚು ನೆಲ ಅದು ಸುರಕ್ಷಿತವಾಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾರೆ. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವನಂತೂ ಒಂದು ಪರ್ವತವನ್ನ ಅವನು ಹೋರಾಟ ಮಾಡ್ತಾ ವಶಪಡಿಸ್ಕೊಳ್ತಾನೆ, ಗೆದ್ಕೊಂಡು ಬರ್ತಾನೆ. ಆಗ ಆಗಿನ NDTV ಅವರು ಕೇಳ್ತಾರೆ, ಸ್ಟಾರ್ ಟಿವಿ ಇರ್ಬೇಕು ಪ್ರಾಯಶಃ, ಅವ್ರು ಕೇಳ್ತಾರೆ ಹೇಗನ್ಸ್ತಾ ಇದೆ ನಿಮ್ಗೆ ಅಂತ. ಅಂದ್ರೆ ಅತ್ಯದ್ಭುತವಾದ ಒಂದು ಹೋರಾಟ ಮಾಡಿ ಒಂದು ದೊಡ್ಡ ಶಿಖರವನ್ನ ಅವನು ವಶಪಡಿಸ್ಕೊಂಡು ಗೆದ್ದು ಬಂದ್ಯಾನ್ ಕೆಳಗಡೆ. ಅವನ್ನ ಟಿವಿ ಚಾನೆಲ್ ಅವ್ರು ಇಂಟರ್ವ್ಯೂ ಮಾಡ್ತಾರೆ. ಅವನು ಉತ್ತರ ಕೊಟ್ಟಿದ್ದು ಇವತ್ತಿಗೂ ನಮ್ಗೆ ಯೂಟ್ಯೂಬ್ ನಲ್ಲಿ ಸಿಗತ್ತೆ. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಹೇಳ್ತಾನೆ, ಆಗ ಒಂದು ಟಿವಿನಲ್ಲಿ ಆಡ್ ತುಂಬಾ ಪ್ರಸಿದ್ಧ ಆಯ್ತು, ಪೆಪ್ಸಿದು. ಆ ವಾಕ್ಯವನ್ನ ಹೇಳ್ತಾನೆ, ಎ ದಿಲ್ ಮಾಂಗೆ ಮೋರ್ ಅಂತ. ಅಂದ್ರೆ ಈ ನನಗೆ ಇನ್ನೂ ಬೇಕಿದೆ, ಈ ದಿಲ್ ಮಾಂಗೆ ಮೋರ್ ಅಂತ, ಇನ್ನೂ ಸಾಕಷ್ಟು ಗೆಲ್ಲೋದಿದೆ ಅಂತ ಹೇಳಿ. ಅದಾಗಿ ಇನ್ನೊಂದು ಕಡೆ ಹೋರಾಟ ಮಾಡ್ತಾ ಇರ್ಬೇಕಾದ್ರೆ ಅವನ ಬಲಿದಾನ ಆಗುತ್ತೆ. ಅಜಯ್ ಅಹುಜಾ, ಲೆಫ್ಟಿನೆಂಟ್ ಜನರಲ್ ನಚಿಕೇತ, ಮೇಜರ್ ರಾಜೇಶ್ ಅಧಿಕಾರಿ, ಕ್ಯಾಪ್ಟನ್ ಹನೀಫುದ್ದೀನ್, ಹೀಗೆ ಒಬ್ಬರಲ್ಲ ಇಬ್ಬರಲ್ಲ ಇಡೀ ದೇಶದಾದ್ಯಂತ ಬೇರೆ ಬೇರೆ ಮೂಲೆಗಳಿಂದ ಬಂದಂತ ಸೈನಿಕರು ಆ ಒಂದು ಕಾರ್ಗಿಲ್ ಹೋರಾಟದಲ್ಲಿ ಅವರು ಒಂದು ನಿರ್ಭೀತಿಯಿಂದ ಹೋರಾಟ ಮಾಡ್ತಾರೆ. ಪದ್ಮಪಾಣಿ ಆಚಾರ್ಯ ಅಂತ ಹೇಳಿ ಅವನು ಹೈದರಾಬಾದ್ನಿಂದ ಅಲ್ಲಿ ಹೋಗಿರ್ತಾನೆ, ಅಲ್ಲಿ ಪೋಸ್ಟಿಂಗ್ ಆಗಿರುತ್ತೆ. ಅವನು ಅಲ್ಲಿಂದ ಪತ್ರ ಬರೀತಾನೆ ಮನೆಗೆ. ಅವನು ತನ್ನ ಹೆಂಡತಿಗೆ ಅವನು ಪತ್ರ ಬರೀತಾನೆ, ಅವ್ರ ತಂದೆಗೂ ಪತ್ರ ಬರೀತಾನೆ. ಅವನು ಅವ್ರ ತಂದೆಗೆ ಹೇಳ್ತಾನೆ, ಅದರಲ್ಲಿ ಅವನ ಹೆಂಡತಿ ಗರ್ಭಿಣಿ ಆಗಿರ್ತಾಳೆ. ಆ ಸಮಯದಲ್ಲಿ ಇವನು ಅಲ್ಲಿ ಯುದ್ಧ ರಂಗದಲ್ಲಿದ್ದಾನೆ. ಅಲ್ಲಿಂದ ಪತ್ರ ಬರೀತಾ ಹೇಳ್ತಾನೆ, ಅಪ್ಪ, ನಾನು ಈ ಕೊರಿಯುವ ಚಳಿಯಲ್ಲಿ ಯಾವುದೋ ಒಂದು ಎತ್ತರವಾದಂತ ಶಿಖರ
ಎಲ್ಲ ಒಂದು ಅನಿಶ್ಚಿತತೆ, ಏನ್ ಬೇಕಾದ್ರೂ ಆಗ್ಬೋದು, ಆದ್ರೂ ಯುದ್ಧ ಮಾಡ್ತಾ ಇದ್ದೀನಿ, ನನಗೆ ಇಲ್ಲಿ ಪ್ರೇರಣೆ ಹೆಂಗ್ ಸಿಕ್ತು ಗೊತ್ತಾ ನಿಂಗೆ ಅಂತ ಹೇಳಿ ಅವ್ರ ತಂದೆ ಹೇಳ್ತಾನೆ, ನೀನು ನನಗೆ ಚಿಕ್ಕ ವಯಸ್ಸಿದ್ದಾಗ ಭಗವದ್ಗೀತೆಯನ್ನು ಹೇಳ್ಕೊಟ್ಯಾ, ಅದು ನನ್ಗೆ ಇವತ್ತು ಧೈರ್ಯ ಕೊಡ್ತಾ ಇದೆ ಇಲ್ಲಿ ಅಂತ ತನ್ನ ತಂದೆಗೆ ಪತ್ರ ಬರ್ದಿಯಾನೆ. ಆಮೇಲೆ ಹೇಳ್ತಾನೆ, ಅದೇ ರೀತಿ ನನ್ನ ಹೆಂಡತಿ ಅವಳು ಗರ್ಭಿಣಿ ಆಗಿದ್ದಾಳೆ, ಚೊಚ್ಚಲ ಹೆರಿಗೆಗೆ ಅವಳು ಸಿದ್ಧಳಾಗ್ತಾ ಇದ್ದಾಳೆ, ಅವಳ ಹತ್ರ ಕೂತ್ಕೊಂಡು ನಿತ್ಯ ಸಂಜೆ ಭಗವದ್ಗೀತೆಯನ್ನು ಹೇಳೋ, ಯಾಕೆಂದ್ರೆ ಅವಳ ಹೊಟ್ಟೆಯಲ್ಲಿ ರೂಪುಗೊಳ್ತಾ ಇರ್ತಕ್ಕಂತ ನನ್ನ ಮಗು ಕೂಡ ಇದೇ ಸಂಸ್ಕಾರ ಬರಲಿ, ಅದು ಕೂಡ ಮುಂದೆ ದೇಶಕ್ಕಾಗಿ ಸೇವೆ ಮಾಡ್ಲಿ ಅಂತ ಅವನು ಹೇಳ್ತಾನೆ. ನೋಡಿ, ಅಲ್ಲಿಂದ ಅವನ್ಗೆ ಈ ಈ ಒಂದು ಪತ್ರವನ್ನ ಅವನು ಬರೀತಾನೆ. ಆದ್ರೆ ಆ ಪತ್ರ ಗೊತ್ತಲ್ಲ ನಮ್ಗೆ, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಬರಕ್ಕೆ ಒಂದು ಕೆಲವು ದಿವಸ ಆಗತ್ತೆ. ಆ ಪತ್ರ ಬರೋ ಹಿಂದಿನ ದಿವಸ ಟೆಲಿಗ್ರಾಮ್ ಬರುತ್ತೆ, ಪದ್ಮಪಾಣಿ ಆಚಾರ್ಯ ಹೋರಾಟ ಮಾಡ್ತಾ ಅವನು ಬಲಿದಾನವಾಗಿದ್ದಾನೆ ಅಂತ. ಆ ಪತ್ರ ಇನ್ನೂ ಬಂದೇ ಇಲ್ಲ, ಆಗಲೇ ಅವನ ಟೆಲಿಗ್ರಾಮ್ ಬಂದಿರುತ್ತೆ. ಈತ ಬಲಿದಾನ ಆದಂತ ಸುದ್ದಿ ತಿಳಿಯುತ್ತೆ. ಅವನ ಅಣ್ಣ ಪದ್ಮಪಾದ ಆಚಾರ್ಯ, ಅವನು ನಾರ್ತ್ ಈಸ್ಟ್ ನಲ್ಲಿ ಉಲ್ಫಾ ಉಗ್ರಗಾಮಿಗಳ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾನೆ. ಅವನು ಹೇಳ್ತಾನೆ, ಏಯ್ ತಮ್ಮ, ನೀನನ್ನು ಓವರ್ಟೇಕ್ ಮಾಡ್ಬಿಟ್ಯಾ ಅಂತ. ಏನ್ ವಿಚಿತ್ರ ದೇಶ ರೀ ಇದು, ಸಾಯೋದ್ರಲ್ಲಿ ಓವರ್ಟೇಕ್. ಇದು ಭಾರತ ಕಳ್ಸಿಕೊಟ್ಟಿದ್ದು ಮೃತ್ಯುಂಜಯ ಒಂದು ಭಾವನೆಯನ್ನ ಭಾರತವೇ ಕಲ್ಸ್ಕೊಡ್ಲಿಕ್ಕೆ ಸಾಧ್ಯ. ಈ ರೀತಿ ತಮಿಳ್ನಾಡಿನ ಸರವಣನ್, ಕೇರಳದ ವಿಶ್ವನಾಥನ್, ಹೈದರಾಬಾದಿನ ಪದ್ಮಪಾಣಿ ಆಚಾರ್ಯ, ಒರಿಸ್ಸಾದ ರಂಜನ್ ಸಾಹು, ರಾಜಸ್ಥಾನದ ನಚಿಕೇತ, ಉತ್ತರಾಂಚಲ್ನ ರಾಜೇಶ್ ಅಧಿಕಾರಿ, ದಿಲ್ಲಿಯ ಹನೀಫುದ್ದೀನ್, ಉತ್ತರ ಪ್ರದೇಶನ ಯಶ್ವೀರ್ ಸಿಂಗ್, ಪಂಜಾಬಿನ ಜಸ್ವಿಂದರ್ ಸಿಂಗ್, ಕರ್ನಾಟಕದ ಬೆಳಗಾವಿನ ಅಥಣಿಯ ಶಡೋಲೆ, ಹಾಸನದ ಲೈನ್ಸ್ ನಾಯಕ ವೆಂಕಟ್, ಹೀಗೆ 400ಕ್ಕೂ ಹೆಚ್ಚು ಜನ ಈ ಒಂದು ಹೋರಾಟದಲ್ಲಿ ಬಲಿದಾನ ಆಗಿದ್ದಾರೆ. ಅವ್ರಿಗೆ ಏನ್ ಪ್ರೇರಣೆ ಕೊಡ್ತು ಅಂದ್ರೆ, ಈ ಭಾರತ, ಇಲ್ಲಿ ಕಲ್ಸ್ಕೊಂಡಿರ್ತಕ್ಕಂಥ ಈ ಭಾವ, ಇದು ಕೇವಲ ಈ ನೆಲ ಅಂದ್ರೆ ಕೇವಲ ಕಲ್ಲು ಮಣ್ಣುಗಳಿಂದ ಕೂಡಿರ್ತಕ್ಕಂಥದ್ದಲ್ಲ, ಇದು ಜಡವಸ್ತು ಅಲ್ಲ, ಇದು ಸಾಕ್ಷಾತ್ ಭಗವತಿ. ಏನು ವಿವೇಕಾನಂದರು ಹೇಳಿದ್ರು, ಏನು ಯೋಗಿ ಅರವಿಂದ್ರ ಹೇಳಿದ್ರು, ಇದೇ ಭಾವನೆ ಅವರೆಲ್ಲರ ಅನುಭೂತಿಗೆ ಬಂದಿದೆ. ಯಾರೋ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥ ಒಬ್ಬ ರಾಜಕಾರಣಿ ಅವನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ, ಏನಂದ್ರೆ, ಸೈನ್ಯಕ್ಕೆ ಯಾಕೆ ಹೋಗ್ತಾರೆ ಅಂದ್ರೆ ಅಲ್ಲಿ ಸಂಬಳ ಸಿಗತ್ತೆ, ಸೈನ್ಯಕ್ಕೆ ಯಾಕೆ ಹೋಗ್ತಾರೆ ಅಲ್ಲಿ ಫೆಸಿಲಿಟೀಸ್ ಇರುತ್ತೆ, ಕಳ್ಸಿ ನಿಮ್ ಮಗನ್ ನೋಡಿ. ಸುಲಭ ಇಲ್ಲ, ಸಂಬಳನೂ ಕೊಡ್ತಾರೆ, ಫೆಸಿಲಿಟೀಸು ಇದೆ, ಆದ್ರೆ ಅದೆಲ್ಲಕ್ಕಿಂತ ಮಿಗಿಲಾಗಿ ಅವರು ಕ್ಷಣ ಕ್ಷಣವೂ ಮೃತ್ಯುವಿನ ದವಡೆಯ ಜೊತೆ ಓಡಾಡ್ತಾ ಅವರು ದೇಶದ ರಕ್ಷಣೆಗಾಗಿ ಅವರು ಮನಸ್ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಇದು ಬಹಳ ಮುಖ್ಯ. ಆ ಒಂದು ಉತ್ಕಟವಾದಂತ ಭಾವನೆ ಏನಿದೆ ಅದು ನಮ್ಮ ಸೈನಿಕರಲ್ಲಿ ಕಾಣ್ತು. ಹಾಗಾಗಿ ನಾವು ಆ ಆಪರೇಷನ್ ವಿಜಯ್ನಲ್ಲಿ ಅತ್ಯಂತ ಯಶಸ್ವಿಯಾಗಿ ಪಾಕಿಸ್ತಾನವನ್ನ ಹಿಮ್ಮೆಟ್ಟಿಸಿ ಅವ್ರನ್ನ ಈ ನೆಲದಿಂದ ಒದ್ದೋಡಿಸ್ಬೇಕಂತ ಎಲ್ಲಾ ಒಂದು ಪ್ರಯತ್ನವನ್ನ ಯಶಸ್ವಿ ಆಗ್ತೀವಿ. ಹಾಗಾಗಿ ಜುಲೈ 26ನೇ ತಾರೀಕು ಕಾರ್ಗಿಲ್ ವಿಜಯ್ ದಿವಸ್ ಅಂತ ಏನ್ ಆಚರಣೆ ಮಾಡ್ತಾರೆ, ಇದರ ನೆನಪಿಗಾಗಿ. ಅಂದ್ರೆ ನಮ್ಮ ನೆಲಕ್ಕೆ ಒಬ್ಬ ಶತ್ರು ಬಂದಿಯಾನೆ ಅಂದ್ರೆ ಅವನ ಹೊಡೆದೋಡ್ಸಕ್ಕೋಸ್ಕರ ಏನೆಲ್ಲಾ ಪ್ರಯತ್ನ ಮಾಡಬೇಕು ಅದನ್ನ ಮಾಡಕ್ಕೆ ಸಿದ್ಧರಾದ್ರು. ಕೇವಲ ಏನೋ ಉದ್ಯೋಗ ಅಲ್ಲ, ಪ್ರಾಣ ಕೊಡಕ್ಕೂ ತಯಾರಾದ್ರು. ಇದು ಭಾರತದ ಒಂದು ವೈಶಿಷ್ಟ್ಯತೆ. ಇದನ್ನೇ ವಾಜಪೇಯಿ ಅವರು ಒಂದು ಹಾಡ್ನಲ್ಲಿ ಹೇಳ್ತಾರೆ, ಯುಗೋ ಯುಗೋನ್ ಸೆ ಯಹಿ ಹಮಾರಿ ಬನಿ ಹುಯಿ ಪರಿಪಾಟಿ ಹೇ. ಯುಗ ಯುಗಗಳಿಂದ ನಮ್ಮಲ್ಲಿ ಒಂದು ಪರಿಪಾಠವಾಗಿದೆ. ಅದೇನಂದ್ರೆ ಮುಂದಿನ ಸಾಲಿನಲ್ಲಿ ಹೇಳ್ತಾರೆ, ಖೂನ್ ದಿಯಾ ಹೇ ಮಗರ್ ನಹಿ ದಿ ಕಬಿ ದೇಶ ಕಿ ಮಾಟಿ ಹೇ. ರಕ್ತ ಕೊಟ್ಟಿದ್ದಾರೆ, ಪ್ರಾಣ ಕೊಟ್ಟಿದ್ದಾರೆ, ಆದ್ರೆ ಈ ನೆಲವನ್ನ ಬಿಟ್ಕೊಟ್ಟಿಲ್ಲ.
ಖೂನ್ ದಿಯಾ ಹೇ ಮಗರ್ ನಹಿ ದಿ ಕಭಿ ದೇಶ ಕಿ ಮಾಟಿ ಹೇ ಅಂತ ಹೇಳ್ತಾರೆ. ಅಂತಹ ಅಟಲ್ಜಿಯವರ ಒಂದು ಮಾತು ಎಷ್ಟು ಅದ್ಭುತವಾಗಿ ಅವರು ತಾಯಿ ಭಾರತಿಯನ್ನ ಅವರು ತಮ್ಮ ಕಲ್ಪನಾ ಸಾಮರ್ಥ್ಯದಿಂದ ವರ್ಣನೆ ಮಾಡ್ತಾರೆ. ಅವ್ರು ಹೇಳ್ತಾರೆ, ಕಾಶ್ಮೀರ ಅವಳ ಶಿರ, ಬಲೂಚಿಸ್ತಾನ್ ಮತ್ತು ಬರ್ಮಾ ಅವಳ ಬಾಹುಗಳು. ಇವತ್ತು ಅದೆರಡು ನಮ್ಮ ಭಾಗವಾಗಿಲ್ಲ. ಅದು ದಿಲ್ಲಿ ತೋ ಮಾ ಕಾ ದಿಲ್ ಹೇ ಅಂತ ಅವ್ರು ಹೇಳ್ತಾರೆ. ದಿಲ್ಲಿ ಅವಳ ಹೃದಯ, ನಾಗಪುರ ಅವಳ ನಾಭಿ, ವಿಂಧ್ಯ ಅವಳ ಸೊಂಟ, ಪೂರ್ವ ಮತ್ತೆ ಪಶ್ಚಿಮ ಘಟ್ಟಗಳು ಅವಳ ಏನು ತೊಡೆ, ಕನ್ಯಾಕುಮಾರಿ ಅವಳ ಪಾದಗಳು. ಈ ಕನ್ಯಾಕುಮಾರಿಯಲ್ಲಿ ಅವಳ ಪಾದಗಳೇನಿದೆ, ಸಮುದ್ರ ರಾಜ ಬಂದು ಆಕೆಯ ಪಾದ ತೊಳಿತಾ ಇದ್ದಾನೆ. ಸೂರ್ಯ ಚಂದ್ರರು ಭಾರತ ಮಾತೆಗೆ ಆರತಿ ಬೆಳಗ್ತಾ ಇದಾರಂತೆ. ನೋಡಿ, ಚಂದ್ರ ನಾವು ನೋಡ್ತೀವಿ, ಚಂದ್ರ ಮತ್ತೆ ಭೂಮಿ, ಅದು ಚಂದ್ರ ಭೂಮಿಯನ್ನು ಸುತ್ತತ್ತೆ, ಭೂಮಿ ಚಂದ್ರನ್ ಸುತ್ತತ್ತೆ, ಒಟ್ಟು ಸೂರ್ಯ ಚಂದ್ರ ಕಾಣಿಸ್ತಾ ಇರುತ್ತೆ. ಇದು ಆರತಿ ಬೆಳಗ್ತಾ ಇದೆ ಭಾರತ ಮಾತೆಗೆ ಅಂತ ಅವರ ಕಲ್ಪನೆ ನೋಡಿ. ವಾಯುದೇವ ಚಾಮರ ಬೀಸ್ತಾ ಇದ್ದಾನೆ ಭಾರತಕ್ಕಾಗಿ. ಆಮೇಲೆ ಪ್ರಶ್ನೆ ಕೇಳ್ತಾರ, ಮುಂದೆ ಅಲ್ಲಿ ಕೆಳಗಡೆ ಶ್ರೀಲಂಕಾ ಇದೆಯಲ್ಲ, ಅದೇನದು ಅಂತ ಹೇಳಿದ್ರೆ ಅಟಲ್ಜಿ ಹೇಳ್ತಾರೆ, ಶ್ರೀಲಂಕಾ ಭಗವಂತ ಭಾರತ ಮಾತೆಗೆ ಅರ್ಪಿಸಿದ ಕಮಲದ ಹೂವು. ಎಂತ ಅದ್ಭುತವಾದಂತ ವಿಚಾರ. ಅವ್ರು ಮುಂದುವರೆದು ಹೇಳ್ತಾರೆ, ಭಾರತ್ ಜಮೀನ್ ಕಾ ತುಕಡಾ ನಹಿ, ಜೀತಾ ಜಾಗ್ತಾ ರಾಷ್ಟ್ರ ಪುರುಷ್ ಹೇ. ಇದೊಂದು ಬದುಕಿರುವ ಜೀವಂತವಾಗಿರ್ತಕ್ಕಂಥ ರಾಷ್ಟ್ರ ಪುರುಷ ಈ ಭಾರತ. ಯೇ ವಂದನ್ ಕಿ ಭೂಮಿ ಹೇ, ಯೇ ತರ್ಪಣ್ ಕಿ ಭೂಮಿ ಹೇ, ಯೇ ಅರ್ಪಣ್ ಕಿ ಭೂಮಿ ಹೇ. ಇಸ್ಕಾ ಕಂಕರ್ ಕಂಕರ್ ಶಂಕರ್ ಹೇ ಅಂದ್ರೆ ಇದರ ಕಣಕಣವು ಭಗವಂತ. ಇಸ್ಕಾ ಬಿಂದು ಬಿಂದು ಗಂಗಾ ಹೇ, ಹಮ್ ಜಿಯೆಂಗೆ ತೋ ಇಸ್ಕೆ ಲಿಯೆ, ಹಮ್ ಮರೆಂಗೆ ತೋ ಇಸ್ಕೆ ಲಿಯೆ. ಈ ರೀತಿ ಒಂದು ಭಾರತದ ಒಂದು ಈ ಮಾತೃತ್ವದ ಭಾವ ಅನೇಕರ ಒಂದು ಲೇಖನಿಯಿಂದ ಈ ರೀತಿಯ ಕಾವ್ಯಮಯವಾಗಿ ತನ್ನ ಭಾವನೆಗಳನ್ನ ಪ್ರಕಟಗೊಳಿಸಿರ್ತಕ್ಕಂಥ ನೋಡಿವಿ. ಹಾಗಾಗಿ ಇದು ಭಾರತದ ಅತ್ಯಂತ ಪ್ರಾಚೀನವಾದಂತ ಒಂದು ಏನ್ ಚಿಂತನೆ ಇದೆ, ಅಥರ್ವ ವೇದದ ವಾಕ್ಯ ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ ಅನ್ನೋದು ಆಗ್ಲಿಂದ ಈಗವರೆಗೂ ಮುಂದೆನೂ ಇರ್ತಕ್ಕಂಥ ಒಂದು ವಿಶಿಷ್ಟವಾದಂತಹ ಪರಿಕಲ್ಪನೆ. ಏನಿದ್ರ ಮೂಲ ಸ್ಫೂರ್ತಿ ಏನು ಅಂತ ಹೇಳಿದ್ರೆ, ನಮ್ಮೆಲ್ಲರ ಒಂದು ಓಡಾಟಗಳಿಗೆ, ಕೆಲಸ ಕಾರ್ಯಗಳಿಗೆ, ಪುರುಷಾರ್ಥಕ್ಕೆ ನೆಲೆಯೇ ಈ ಈ ಈ ಹುಟ್ಟಿನ ನಮ್ಮ ಜನ್ಮಸ್ಥಾನ. ಹಾಗಾಗಿ ತಾಯಿ ಅಂದ್ರೆ ನಮ್ಮೆಲ್ಲ ಕೆಲಸಕ್ಕೆ ಅದಿಲ್ಲಾನ ಸಾಧ್ಯನೇ ಇಲ್ಲ. ಹಾಗಾಗಿ ತಾಯಿ ರೂಪದಲ್ಲಿ ಕಾಣ್ತಕ್ಕಂಥ, ಸಾಕ್ಷಾತ್ ಭಗವತಿ ಅಂತ ಕಾಣ್ತಕ್ಕಂಥ ಒಂದು ದೃಷ್ಟಿ. ಈ ದೃಷ್ಟಿ ಇನ್ನಷ್ಟು ನಾವು ವಿಸ್ತಾರ ಮಾಡ್ತೀವಿ. ಏನಂದ್ರೆ ನಮ್ಮ ಬದುಕಿಗೆ ಏನೇನೆಲ್ಲ ಸಹಕಾರ ಮಾಡತ್ತೆ ಅದೆಲ್ಲವನ್ನು ತಾಯಿ ರೂಪದಲ್ಲಿ ಕಾಣ್ತಕ್ಕಂಥ ಒಂದು ಭಾವನೆ. ನಮಗೆ ಹೇಗೆ ಭೂಮಿ ತಾಯಿಯೋ ಹಾಗೆ ನಮ್ಗೆ ಗೋವುಗಳು ನಮಗೆ ತಾಯಿ. ನಮಗೆ ಹುಟ್ಟುತ್ತೀವಿ, ಹುಟ್ಟಿದಾಗ ಕೆಲವು ತಿಂಗಳು ಅಥವಾ ಕೆಲವ್ರಿಗೆ ಕೆಲವು ವರ್ಷ ತಾಯಿಯ ಎದೆ ಹಾಲು ಸಿಗತ್ತೆ. ಆದ್ರೆ ತಾಯಿಯ ಎದೆ ಹಾಲು ನಿಂತ ನಂತರ ನಮ್ಗೆ ಜೀವನ ಪೂರ್ತಿ ಹಾಲನ್ನ ಕೊಡ್ತಕ್ಕಂಥದ್ದು ಈ ಗೋಮಾತೆ. ಹಾಗಾಗಿ ಆಕೆ ನಮಗೆ ತಾಯಿ. ನಮ್ಮ ದೇಶದಲ್ಲಿ ಹಸುವನ್ನ ತಾಯಿಯಾಗಿ ಬರೀ ಶ್ಲೋಕಗಳಲ್ಲಿ ಪೂಜೆ ಮಾಡ್ತಾ ಅಲ್ಲ, ಸ್ವತಃ ಆ ರೀತಿ ನಡ್ಸ್ಕೊಂಡ್ ಬಂದಿದೆ ಅತ್ಯಂತ ಪೂಜ್ಯ ಭಾವನೆಯಿಂದ. 33 ಕೋಟಿ ದೇವತೆಗಳು ಆಕೆಯಲ್ಲಿದ್ದಾರೆ ಅಂತ ಹೇಳಿ ಅದನ್ನ ಪೂಜೆ ಮಾಡತಕ್ಕಂತ ಒಂದು ಪರಂಪರೆ. ಇದ್ಯಾವುದೇ ಮೂಢನಂಬಿಕೆ ಅಲ್ಲ. ಗೋವಿನಿಂದ ಈ ನೆಲಕ್ಕೆ ಆಗ್ತಾ ಇರತಕ್ಕಂತ ಒಂದು ಏನು ಉಪಯೋಗ ಇದೆ, ಅದರ ಕೊಡುಗೆ ಇದೆ, ಅದನ್ನ ಗುರುತಿಸಿ ಅತ್ಯಂತ ಎತ್ತರದ ಸ್ಥಾನದಲ್ಲಿ ಅದಲ್ಲಿಟ್ಟು ಪೂಜಿಸ್ತೀವಿ. ಒಬ್ರು ಹೇಳಿದ್ರು ಏನಂದ್ರೆ, ಗಾಯ್ ಮರೇಗಾ ತೋ ಕೌನ್ ಬಚೇಗಾ. ಹಸು ಸತ್ತೋದ್ರೆ ಯಾರು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತ.
ಯಾಕೆಂದ್ರೆ ಈ ನೆಲಕ್ಕೆ ಮನುಷ್ಯ ಅವಶ್ಯಕತೆ ಇದೆಯೋ ಇಲ್ವೋ, ಹಸುಗಳು ತುಂಬಾ ಅವಶ್ಯಕತೆ ಇದೆ. ಅವರು ಮುಂದುವರೆದು ಹೇಳ್ತಾರೆ, ಗಾಯ್ ಬಚೇಗಾತೋ ಕೌನ್ ಮರೇಗ ಅಂತ. ಅಂದ್ರೆ ಹಸು ಬದುಕಿದ್ರೆ ಯಾರು ಸಾಯೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಇಡೀ ಹಸುವಿನ ಒಂದು ಕೊಡುಗೆ ಏನಿದೆ, ಮನುಕುಲವನ್ನೇ ರಕ್ಷಣೆ ಮಾಡಿದೆ. ತನ್ನ ಅಮೃತೋಪಮವಾದಂತ ಹಾಲನ್ನ ಕೊಡುತ್ತೆ. ಇನ್ನ ಅದರ ಮಲ ಮೂತ್ರ ಸಾಮಾನ್ಯವಾಗಿ ಯಾವುದೇ ಮನುಷ್ಯ, ಯಾವುದೇ ಪ್ರಾಣಿಗಳು ತೋಡಿ ಅದರ ಮಲಮೂತ್ರ ಅಂದ್ರೆ ತುಂಬಾ ಅಸಹ್ಯ, ಅದು ಗಲೀಜು ಅಂತ ಹೇಳ್ತೀವಿ. ಆದ್ರೆ ಗೋವಿನಿಂದ ಬರತಕ್ಕಂತ ಮಲಮೂತ್ರಗಳು ತುಂಬಾ ಉಪಯುಕ್ತ ಮತ್ತು ಪವಿತ್ರ. ಗೋಮೂತ್ರದಲ್ಲಿ ಸಾಕಷ್ಟು ಔಷಧೀಯ ಅಂಶಗಳಿದೆ ಅಂತ ಹೇಳಿ ಮುಂಚೆಯಿಂದ ಹೇಳ್ತಾ ಇದ್ವಿ. ಈಗ ತುಂಬಾ ಒಂದು ರೀತಿ ವ್ಯವಸ್ಥಿತವಾಗಿ ಅದನ್ನ ರಿಸರ್ಚ್ ಮಾಡ್ಲಾಗ್ತಾ ಇದೆ. ಬೇಕಾದಷ್ಟು ಜನರ ರೋಗಗಳನ್ನ ನಿವಾರಣೆ ಮಾಡಿದೆ. ವಿಶೇಷವಾಗಿ ಕ್ಯಾನ್ಸರ್ ಇದರಿಂದ ವಾಸಿಯಾಗಿರ್ತಕ್ಕಂಥ ಬೇಕಾದಷ್ಟು ಉದಾಹರಣೆ ಇದೆ. ಸರಿಯಾದ ರೀತಿಯಲ್ಲಿ ಅದನ್ನ ಶುದ್ಧೀಕರಿಸಿ ಸರಿಯಾದ ರೀತಿಯಲ್ಲಿ ಅದನ್ನ ಕೊಟ್ಟಾಗ ಅವ್ರ ಕ್ಯಾನ್ಸರ್ ಅನ್ನು, ಅಂದ್ರೆ ಯಾವ್ದನ್ನ ವಾಸಿ ಮಾಡಕ್ಕೆ ಇವತ್ತು ಔಷಧಿನೇ ಇಲ್ಲ ಅಂತ ಕ್ಯಾನ್ಸರ್ ಅನ್ನು ನಿವಾರಣೆ ಮಾಡಿರ್ತಕ್ಕಂಥ ಒಂದು ಔಷಧೀಯ ಗುಣ ಆ ಗೋಮೂತ್ರದಲ್ಲಿದೆ. ಅದೇ ರೀತಿ ಗೋಮಯ, ಸೆಗಣಿ, ಅದರಲ್ಲಿ ಮಣ್ಣಿಗೆ ಇವತ್ತು ತುಂಬಾ ದೊಡ್ಡ ಸಮಸ್ಯೆ ಆಗಿರುವಂತದ್ದು ನಮ್ಮ ಮಣ್ಣಿನ ಮೇಲ್ಪದರ, ಅದರ ಫರ್ಟಿಲಿಟಿ ಅದು ಹೊರಟೋಗ್ತಾ ಇದೆ, ಕುಪೋಷಣೆ ಆಗ್ಬಿಟ್ಟಿದೆ. ಮಣ್ಣಿಗೆ ಮತ್ತೆ ಒಂದು ಪುನರಪಿ ಕೊಡ್ಬೇಕು ಅಂತ ಹೇಳಿದ್ರೆ ಅದು ಗೋಮಯದಿಂದ ಸಾಧ್ಯ. ಅದ್ರಲ್ಲಿ ಅಷ್ಟು ಶಕ್ತಿ ಇದೆ. ಯಾಕಂದ್ರೆ ಮತ್ತೆ 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 ಫರ್ಟಿಲೈಸರ್ಗಳು ಹಾಕಿ 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 ತಕ್ಷಣಕ್ಕೇನೋ ಬೆಳೆಗಳು ಬಂದ್ಬಿಡತ್ತೆ, ಬೇಗ ಬೆಳೆ, ಹೆಚ್ಚು ಬೆಳೆ, ಇದೇ ತಾನೇ ಗುರಿ ಇರೋದು ಅನೇಕರಿಗೆ. ಹಾಗಾಗಿ ಅದ್ ಸಿಕ್ಬಿಡುತ್ತೆ. ಆದ್ರೆ ಮಣ್ಣು ಹಾಳಾಗ್ಬಿಡುತ್ತೆ. ನಮ್ಮ ಹಿಂದಿನ ಕಾಲದಿಂದನೂ ಏನ್ ಯೋಚನೆ ಮಾಡ್ತಾ ಇದ್ರೆ, ಒಂದು ಬೆಳೆಯನ್ನ ಬೆಳಿಬೇಕು, ಜೊತೆಗೆ ಮಣ್ಣನ್ನು ರಕ್ಷಣೆ ಮಾಡ್ಬೇಕು, ಅದ್ರ ಕಡೆ ಗಮನ ಇತ್ತು. ಆದ್ರೆ ಇತ್ತೀಚಿನ ದಶಕಗಳಲ್ಲಿ ಕೇವಲ ಒಂದು ಕಮರ್ಷಿಯಲ್ ಆಗಿ ಯೋಚನೆ ಮಾಡಿದಾಗ ಮಣ್ಣಿನ ಸತ್ವ ಹೊರಟೋಗ್ತಾ ಇದೆ. ಆದ್ರೆ ಮಣ್ಣಿಗೆ ಶಕ್ತಿ ಕೊಡ್ತಕ್ಕಂತ ಒಂದು ಸಾಮರ್ಥ್ಯ ಈ ಸೆಗಣಿಯಲ್ಲಿದೆ. ಇತ್ತೀಚೆಗೆ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ. ಅರೇಬಿಯನ್ ದೇಶಗಳಲ್ಲಿ ಇನ್ನೂ ಅನೇಕ ಕಡೆಗೆ ದೊಡ್ಡ ಪ್ರಮಾಣದಲ್ಲಿ ಭಾರತದಿಂದ ಸೆಗಣಿಯನ್ನ ಅವರು ಇಂಪೋರ್ಟ್ ಮಾಡ್ತಾರೆ. ನಮ್ಮವರು ತುಂಬಾ ಸುಲಭ, ದುಡ್ಡು ಸಿಗತ್ತೆ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಯಾತಕ್ಕೆ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ದೊಡ್ಡ ಪ್ರಮಾಣದಲ್ಲಿ ಆ ಸೆಗಣಿಯನ್ನ ಅಲ್ಲಿನ ಅನೇಕ ಜಾಗದಲ್ಲಿ ಹಾಕಿ ಆ ಮಣ್ಣನ್ನ ಮತ್ತಷ್ಟು ಫರ್ಟೈಲ್ ಮಾಡ್ತಾ ಇದ್ದಾರೆ. ಮತ್ತೆ ಅನೇಕ ಏನು ಖರ್ಜೂರ ಇತ್ಯಾದಿಗಳನ್ನ ಬೆಳೆಯೋದಕ್ಕೆ ಉಪಯೋಗ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅದರಲ್ಲೇ ಎಲ್ಲ ಸತ್ವ ಇದೆ. ಇಲ್ಲಿಂದ ತಗೊಳ್ತಾರೆ, ಯಾಕಂದ್ರೆ ಇಷ್ಟು ಇಲ್ಲಿ ಸಿಗತ್ತೆ ಅನ್ಬಿಟ್ಟು. ಆದ್ರೆ ಇಲ್ಲಿ ಅದಕ್ಕೆ ಹೆಚ್ಚು ಗಮನ ಕೊಟ್ಟಿಲ್ಲ. ಹಾಗಾಗಿ ನಮ್ಮಲ್ಲಿ ಗೋವನ್ನ ತಾಯಿಯಾಗಿ ನೋಡ್ತಕ್ಕಂತ ಒಂದು ಪ್ರಯತ್ನ ಮಾಡ್ಕೊಂಡ್ ಬಂದಿದೆ. ಬೇರೆ ಬೇರೆ ಕಾರಣಗಳಿಂದ ಅದ್ರ ಬಗ್ಗೆ ಸ್ವಲ್ಪ ಒಂದು ಅಜ್ಞಾನದಿಂದ ಅದನ್ನ ತಿಳ್ಕೊಂಡ್ಬಿಟ್ಟಿದ್ವಿ. ಈಗ ಮತ್ತೊಮ್ಮೆ ಅದು ಜಾಗೃತಿ ಆಗ್ತಾ ಇದೆ. ಹಸುವನ್ನ ಕೇವಲ ಒಂದು ಕಮರ್ಷಿಯಲ್ ಆಗಿ ನೋಡಿದಾಗ ಏನನ್ಸುತ್ತೆ, ಯಾವಾಗ ತನಕ ಹಾಲು ಕೊಡುತ್ತೋ ಅದು ನನಗೆ ಉಪಯುಕ್ತ, ಅಂದ್ರೆ ಕೇವಲ ಯುಟಿಲಿಟೇರಿಯನ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ. ಹಾಗಾಗಿ ಹಾಲು ಕೊಡೋದ್ ನಿಲ್ಸ್ತಾ ಅದನ್ನ ನನಗೆ ಹೊರೆ ಅಂತ ಅನ್ಸಕ್ ಶುರು ಆಗುತ್ತೆ. ಹಾಗಾಗಿ ಅದನ್ನ ಮಾರ್ತಕ್ಕಂಥದ್ದು, ತಗೊಳ್ಳೋರು ಏನ್ ಮಾಡ್ತಾರೆ, ಅದನ್ನ ಕಸಾಯಿಖಾನೆಗೆ ಕೊಡುವಂಥದ್ದು, ಅದು ಗೋಮಾಂಸವೇ ಆಗುತ್ತೆ. ಅಂದ್ರೆ ಗೋ ಹತ್ಯೆಗೆ ಈ ಗೋ ಸಾಕದವರೇ ಕಾರಣ ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ವಿ ಅನೇಕ 4-5 ದಶಕಗಳಿಂದ. ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ ಎಷ್ಟು ಕಸಾಯಿಖಾನೆ ಇತ್ತೋ ಅದರ 1000 ಪಟ್ಟು ಜಾಸ್ತಿ ಆಗ್ಬಿಟ್ಟಿದೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಮತ್ತೊಮ್ಮೆ ಅದರ ಕುರಿತಾಗಿ ಜಾಗೃತಿ ಶುರು ಆಗಿದೆ. ಕೇವಲ ಗೋ ರಕ್ಷಣೆ ಅಲ್ಲ, ಗೋ ಸೇವೆಯನ್ನ ಮಾಡ್ತಕ್ಕಂತ ಒಂದು ಪ್ರಯತ್ನಗಳು ಶುರು ಆಗಿದೆ. ಅದ್ರ ಕುರಿತಾಗಿ ಸಾಕಷ್ಟು ಇವತ್ತು ವರ್ಕ್ಶಾಪ್ಗಳು ಮಾಡ್ತಾ ಇದೆ. ನಾಗ್ಪುರದಲ್ಲಿ ಒಂದು ಗೋಶಾಲೆಗೆ ಹೋಗಿದ್ದೆ ನಾನು, ಒಂದು 15 ವರ್ಷದ ಕೆಳಗಡೆ. ಆಗ ಅಲ್ಲಿ 300 ಹಸುಗಳಿತ್ತು. ಆ 300 ಹಸುಗಳ ಪೈಕಿ ಅವ್ರು ಹೇಳಿದ್ರು 290 ಹಸುಗಳು ಹಾಲು ಕೊಡಲ್ಲ ಅಂತ. ಅಂದ್ರೆ ಹಾಲು ಕೊಡದೇ ಇರೋ ಹಸುಗಳೇ ಜಾಸ್ತಿ ಇದೆ ಇಲ್ಲಿ ಅಂತ ಆಯ್ತು. ಆಮೇಲೆ ಮುಂದುವರೆದವ್ರು ಹೇಳಿದ್ರು, ಈ ಹಸುಗಳು ಎಲ್ಲವೂ ತನ್ನ ಕಾಲ ಮೇಲೆ ತಾನು ನಿಂತಿದೆ. ಏನ್ ಹಂಗಂದ್ರೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಆ ಹಸುಗಳು ಹಾಲು ಕೊಡಲ್ಲ, ಆದ್ರೆ ಅದು ಗೋಮೂತ್ರ ಮತ್ತು ಏನು ಗೋಮಯ ಇದೆ
ಅದನ್ನ ಉಪಯೋಗಿಸಿ ಪಕ್ಕದಲ್ಲೇ ಒಂದು ಪ್ಲಾಂಟ್ ಮಾಡ್ಯಾರ. ಅದರಿಂದ ಅನೇಕ ಪದಾರ್ಥಗಳು ತಯಾರು ಮಾಡ್ತಾರೆ. ಆ ಪದಾರ್ಥ ತಯಾರು ಮಾಡಿ ಅದನ್ನ ಅದು ಶಾಂಪೂ ಇರ್ಬೋದು, ಬೇರೆ ಬೇರೆ ರೀತಿ ಸೋಪ್ ಇರ್ಬೋದು, ಅನೇಕ ವಸ್ತುಗಳನ್ನ ತಯಾರು ಮಾಡಿ ಅದನ್ನ ಮಾರಾಟ ಮಾಡ್ತಾರೆ. ಲೆಕ್ಕ ಹಾಕ್ದಾಗ ಗೊತ್ತಾಗಿದೆ ಏನಂದ್ರೆ, ಈ ಹಸುಗಳು ಪ್ರತಿಯೊಂದು ಪ್ರತಿನಿತ್ಯ 80 ರೂಪಾಯಿ ಖರ್ಚಾಗತ್ತೆ. ಆಗ ನಾನು ಹೋದಾಗ ಹೇಳಿದವರು ಪ್ರತಿಯೊಂದು ಹಸು 120 ರೂಪಾಯಿ ಪರ್ ಡೇ ಸಂಪಾದನೆ ಮಾಡ್ತಾ ಇದೆ. ಅಂದ್ರೆ ಎಲ್ಲವೂ ಪ್ರಾಫಿಟ್ ಮೇಕಿಂಗ್ ಅಂತ. ಅಂದ್ರೆ ಅನೇಕರಿಗೆ ತಲೆಯಲ್ಲಿ ಹಸು ಹಾಲು ಕೊಡಲ್ಲ ಅಂದ್ರೆ ಅದು ಹೊರೆ ಅನ್ಸುತ್ತಲ್ಲ, ಆ ರೀತಿ ಇಲ್ಲ ಅಂತ ಹೇಳಿ ಆ ಒಂದು ಸಂಸ್ಥೆ ಅದನ್ನ ತೋರಿಸ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ದೇಶದಾದ್ಯಂತ ಅನೇಕ ಗೋಶಾಲೆಗಳಿಗೆ ಅವರು ಪ್ರೇರಣೆ ಆಗಿ ಅವರು ಟ್ರೈನಿಂಗ್ ಕೂಡ ಕೊಡ್ತಾರೆ. ಹಾಗಾಗಿ ಗೋ ನಮಗೆ ಮಾತೆ, ನಮ್ಮ ಬದುಕಿಗೆ ಏನೇನೆಲ್ಲ ಸಹಕಾರ ಕೊಡುತ್ತೋ ಅದೆಲ್ಲ ನಾವು ಅದರಲ್ಲಿ ಭಗವಂತನ ಕಾಣ್ತಕ್ಕಂತ ಒಂದು ಶ್ರೇಷ್ಠವಾದಂತ ಚಿಂತನೆ ನಮ್ಮಲ್ಲಿದೆ. ಅದೇ ರೀತಿ ನಮಗೆ ಜ್ಞಾನ ಕೊಡ್ತಕ್ಕಂತ ವೇದ ಉಪನಿಷತ್ತುಗಳು, ಅದನ್ನ ನಾವು ತಾಯಿ ಅಂತ ನೋಡ್ತೀವಿ. ಅದಕ್ಕೆ ನಮ್ಮ ತಾಯಂದ್ರಿಗೆ ಆ ಹೆಸರುಗಳು ಇಡ್ತೀವಿ. ವೇದ, ಈ ರೀತಿ ಹೆಸರುಗಳನ್ನ ಯಾಕೆ ಇಡ್ತೀವಿ ಅಂದ್ರೆ ತಾಯಿ ರೂಪವನ್ನ ನಾವು ಕೊಟ್ಟಿವಿ. ಹೀಗೆ ನಮ್ಮ ಸುತ್ತಮುತ್ತ ಇರತಕ್ಕಂಥ ಎಲ್ಲದರಲ್ಲೂ ನಾವು ತಾಯಿ ಭಾವವನ್ನ ನೋಡ್ತಕ್ಕಂತ ಒಂದು ಪ್ರಯತ್ನ. ನಮಗೆ ಬದುಕಿಗೆ ತುಂಬಾ ಮುಖ್ಯವಾದಂತ ನೀರು, ಅದ್ ಕೊಡ್ತಕ್ಕಂತ ನದಿಗಳು ನಮಗೆ ತಾಯಿ. ಒಟ್ಟು ಭಾರತದ ಈ ಒಂದು ಏನು ಚಿಂತನೆ ಇದೆ, ಇದು ಒಟ್ಟು ನಮ್ಮ ಬದುಕಿನ ದೃಷ್ಟಿಕೋನವನ್ನೇ ಎತ್ತರಕ್ಕೆ ತಗೊಂಡೋಗ್ತಕ್ಕಂತ, ಸುಧಾರಿಸ್ತಕ್ಕಂತ, ಇಡೀ ದೇಶ ಒಂದು ದೀರ್ಘಕಾಲ ಸಸ್ಟೈನ್ ಆಗ್ತಕ್ಕಂತ ಸಸ್ಟೈನೇಬಲ್ ಮಾಡೆಲ್ ಅಂತ ಇವತ್ತು ಏನ್ ಮಾತಾಡ್ತಾರೆ. ಯಾಕಂದ್ರೆ ಕಳೆದ ಒಂದು 200 ವರ್ಷದಲ್ಲಿ ಏನೇನು ಯೋಚನೆ ಮಾಡ್ಯಾರ ಅದೆಲ್ಲ ತಾತ್ಕಾಲಿಕ ಒಂದು ಉಪಯೋಗ ಆಗತ್ತೆ, ಆದ್ರೆ ಕಾಲಕ್ರಮೇಣ ಅದರಿಂದ ದುಷ್ಪರಿಣಾಮ ಜಾಸ್ತಿ. ಆ ರೀತಿ ಯೋಚನೆ ಮಾಡ್ತಾ ಇದ್ದವರು ಇವತ್ತು ಇಡೀ ಜಗತ್ತಿನಲ್ಲಿ ಸಸ್ಟೈನಬಲ್ ಅನ್ನುವ ಒಂದು ಶಬ್ದವನ್ನು ಬಳಸ್ತಾರೆ. ಭಾರತದಲ್ಲಿ ಇದನ್ನ ಹೊಸದಾಗಿ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನಾವು ಏನೇ ಮಾಡೋದು ಸಸ್ಟೈನಬಲ್, ಏನೇ ಒಂದು ವಿಚಾರ ಮಾಡಿದ್ರು ದೀರ್ಘಕಾಲ ಈ ಒಂದು ಭೂಮಿ, ಈ ಒಂದು ನೆಲ, ಈ ಒಂದು ಜನ, ಸಮಾಜ, ಸೃಷ್ಟಿ ಇದು ಸುಂದರವಾಗಿರ್ಬೇಕು ಅಂತ ಹೇಳಿದ್ರೆ ಈ ಒಂದು ದೃಷ್ಟಿ ತುಂಬಾ ಅವಶ್ಯಕ. ಹಾಗಾಗಿ ಭಾರತದ ಈ ಒಂದು ಮಾತೃಸ್ವರೂಪ, ಮಾತೃಭಾವ ಬಹಳ ಮುಖ್ಯವಾದದ್ದು. ಅದರ ಕುರಿತಾಗಿ ಕಳೆದ 3 ಕಂತುಗಳಲ್ಲಿ ನಾವು ಅದನ್ನ ಚಿಂತನೆ ಮಾಡಕ್ ಪ್ರಯತ್ನ ಮಾಡಿದ್ವಿ. ಅದರೊಂದಿಗೆ ಇವತ್ತಿನ ಈ ಒಂದು ಮಾತನ್ನ ಮುಕ್ತಾಯ ಮಾಡ್ತಾ